Hello aspirants, welcome to NCG Competitive Institution. ನಾನು ನಿಮ್ಮ ಸಿಂಧು. Welcomes to today's Hindu newspaper analysis. ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಬಂದಾಗ you have to cover these articles. ಅದರಲ್ಲೂ ಕೂಡ ಇವತ್ತು ಏನು ಎಡಿಟೋರಿಯಲ್ಸ್ ಗಳಿದವೋ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಯು ಮಸ್ಟ್ ಕವರ್ ದಿ ಎಡಿಟೋರಿಯಲ್ಸ್. ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಗೆಲ್ಲರಿಗೂ ಸಹ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ ಅಲ್ಲಿ PSI ESI ಎಕ್ಸ್ಕ್ಲೂಸಿವ್ ಬ್ಯಾಚ್ ಹಾಗೇನೆ PEC ಕಾನ್ಸ್ಟೇಬಲ್ ಯಾರು ಪ್ರಿಪೇರ್ ಆಗಬೇಕಂತ ಅನ್ಕೊಂಡಿದ್ದೀರಾ ಅವರಿಗಂತಾನೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಹಾಗೆ ಯಾರೆಲ್ಲರೂ ಕೂಡ KES ಮತ್ತು ಅದರ್ ಗ್ರೂಪ್ ಸಿ, ಗ್ರೂಪ್ ಡಿ, FDA, SDA, PDO ಈ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಇವ್ರಿಗಂತನೂ ಕೂಡ ಹೊಸದಾಗಿ ಎಕ್ಸ್ಕ್ಲೂಸಿವ್ ಆಗಿ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಈ ಬ್ಯಾಚಸ್ಗಳು ಬಂದು ಮಾರ್ನಿಂಗ್ ಹಾಗೂ ಈವ್ನಿಂಗ್ ಎರಡೂ ಕೂಡ ಅವೈಲಬಲ್ ಇರುತ್ತೆ. ಹಾಗೆಯೇ ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಇರುತ್ತೆ. ನಿಮಗೆ ಕ್ಲಾಸಸ್ಗಳು ಕೂಡ ಆನ್ಲೈನ್ ಇರ್ಬೋದು, ಆಫ್ಲೈನ್, ರೆಕಾರ್ಡೆಡ್ ಮೂರೂ ಥರ ಅವೈಲಬಲ್ ಇದೆ. ನಾನು ಈ ಕ್ಲಾಸಸ್ ಜೊತೆಗೆ ನಿಮ್ಗೆ ಏನು ಸಿಗುತ್ತಪ್ಪ ಅಂತಂದರೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ಚಾಪ್ಟರ್ ವೈಸ್ ಟೆಸ್ಟ್ಗಳಿರುತ್ತೆ. ಹಾಗೆಯೇ ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಆದಾಗೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಆಗಿರ್ಬೋದು, ಫುಲ್ ಲೆಂತ್ ಟೆಸ್ಟ್ ಆಗಿರ್ಬೋದು, NCERT ಬೇಸ್ಡ್ ಟೆಸ್ಟ್ಗಳು, ಹಾಗೆ 1-to-1 ಮೆಂಟರ್ಶಿಪ್ ಇದೆಲ್ಲವೂ ಕೂಡ ನಿಮಗೆ ಇರುತ್ತೆ. ದೆನ್ ಎಕ್ಸಾಮ್ಸ್ ಡೇಗಳಲ್ಲಿ ಬಂದಾಗ ನಿಮಗೆ ರಿಗರಸ್ ಪ್ರಾಕ್ಟೀಸು ಕೂಡ ಇದರಲ್ಲಿ ಅವೈಲಬಲ್ ಇರುತ್ತೆ. ಯಾರೆಲ್ಲರೂ ಕೂಡ ನನಗೆ ಕೋರ್ಸಸ್ಗಳು ಬೇಡ, ಟೆಸ್ಟ್ ಬೇಕು ಅಂತಿದ್ರೆ ಎಕ್ಸ್ಕ್ಲೂಸಿವ್ ಆಗಿ PSI ಟೆಸ್ಟ್ ಸೀರೀಸ್ ಕೂಡ ಇದೆ. ಹಾಗೆಯೇ NCERT ಟೆಸ್ಟ್ ಸೀರೀಸು ಕೂಡ ಅವೈಲಬಲ್ ಇದೆ. ಇದಿಷ್ಟನ್ನು ಕೂಡ ನಿಮ್ಮ ಪ್ರಿಪರೇಷನ್ನ ತುಂಬ ಚೆನ್ನಾಗಿ ಎನ್ಹಾನ್ಸ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ನಿಮ್ಗೆಲ್ಲರಿಗೂ ಸಹ ಗೊತ್ತು ಕರ್ನಾಟಕದಲ್ಲಿ ಇಂಟರ್ನಲ್ ರಿಸರ್ವೇಷನ್ ಕತೆ ಮುಗಿದಿದೆ, ಹೊಸ ನೋಟಿಫಿಕೇಶನ್ ಆಗುತ್ತೆ ಅಂತ ತುಂಬ ನ್ಯೂಸ್ ಪೇಪರಲ್ಲಿ ಆಗಿರ್ಬೋದು, ನ್ಯೂಸಲ್ಲಿ ಆಗಿರ್ಬೋದು ಸರ್ಕ್ಯುಲೇಟ್ ಆಗ್ತದೆ, ಎಸ್ಪೆಷಲಿ PSI ESI ಹಾಗೂ PC ಕಾನ್ಸ್ಟೇಬಲ್. ಸೊ ಪ್ರಿಪೇರ್ ವೆಲ್ ಫಾರ್ ಯುವರ್ ಎಕ್ಸಾಮಿನೇಷನ್. ದೆನ್ ಆಲ್ ದ ಬೆಸ್ಟ್. ದೆನ್ ನಮ್ಮ ಕ್ಲಾಸಸ್ಗಳಿಗೆ ಸೇರ್ಕೊಳ್ಳಿ. ಸೊ ವಿ ವಿಲ್ ಗಿವ್ ಅ ಗ್ಯಾರಂಟಿ ದಟ್ you will definitely clear this examination. Okay, so let's start our class with the first article. The first page alli nodididre, so Nirmala Sitharaman, our finance minister, she said that GST reforms will boost the consumption economy anta heli ninne ನ್ಯೂಸ್ ಅಲ್ಲಿ ಬಂದು ಏನು ಮಾಡಿದಾರಪ್ಪ ಅಂದ್ರೆ ಮಾತಾಡಿದ್ದಾರೆ. ಓಕೆ, ಸೊ ಇಲ್ಲಿ ಬಂದಾಗ ವಿ ನೋ ದಟ್ GST ಸ್ಲ್ಯಾಬ್ ರೇಟ್ ಕಟ್ ಮಾಡಿದ್ದಾರೆ. 4 ಸ್ಲ್ಯಾಬ್ ರೇಟ್ ಇತ್ತು, ಅದರಿಂದ ಇವಾಗ 2 ಸ್ಲ್ಯಾಬ್ ರೇಟ್ ಇದೆ. ಒಂದು 5%, ಅನದರ್ ಒನ್ ಇಸ್ ದ 18%. ದೆನ್ ಇನ್ನೊಂದು ಲಕ್ಸುರಿ ಅಥವಾ ಸಿನ್ ಗುಡ್ಸ್ಗಳನ್ನ ನಾವು ಏನು ನೋಡ್ತಿದ್ದೀವಿ ಅಪ್ಪ ಅಂದರೆ 40% ನೋಡ್ತಾ ಇದ್ದೀವಿ. ದೆನ್ ಇದರಿಂದ ಏನಾಗ್ತಿದೆ ಅಂತ ಬಂದಾಗ ಒಂದು GST ಸಿಂಪ್ಲಿಫಿಕೇಶನ್ ಆಗ್ತಾ ಇದೆ, ಇದರಿಂದ ರ್ಯಾಷನಲೈಸೇಷನ್ ಆಗುತ್ತೆ. ಬಟ್ ವಾಟ್ ಎವರ್ ದ GST ಕಟ್, ಕೆಲವೊಂದರಲ್ಲೂ ಕೂಡ ಡೈಲಿ ಎಸೆನ್ಷಿಯಲ್ಗಳು ಬಂದಾಗ ಮ್ಯಾಕ್ಸಿಮಮ್ 5% ಆಫ್ ದಿ GST, ಅದರ್ವೈಸ್ ದೇರ್ ಇಸ್ ಅ ನಿಲ್ ಕ್ಯಾಟಗರಿ ಇಸ್ ದೇರ್. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಜನಗಳ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ, ಇದರಿಂದ ಏನಾಗುತ್ತೆ ಎಕನಾಮಿಕ್ ಗ್ರೋತ್ ಆಗುತ್ತೆ. ದೆನ್ ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ಗೆ. ಏನಂತ ಬಂದಾಗ 48,000 crore rupees ಏನು ಇಲ್ಲಿ ಲಾಸ್ ಆಗ್ತಾ ಇದೆಯೋ ಗೌರ್ಮೆಂಟ್ಗೆ, ಅದ್ರ ಕತೆ ಏನು ಅಂತ ಕೇಳಿದ್ದಾರೆ. ಸೊ ನಿರ್ಮಲಾ ಸೀತಾರಾಮನ್ ಇಸ್ ಸೇಯಿಂಗ್ ದ್ಯಾಟ್ ಸೊ ಕನ್ಸಂಪ್ಷನ್ ಜಾಸ್ತಿ ಆಯಿತು ಅಂತ ಹೇಳಿದಾಗ ಈ 48,000 crore rupees ಏನಿದೆಯೋ ಅದನ್ನು ಆರಾಮಾಗಿ ಇಂಡಿಯನ್ ರೆವೆನ್ಯೂ ಸಿಸ್ಟಮ್ಗೆ ಅದು ಕಲೆಕ್ಟ್ ಆಗುತ್ತೆ. ಸೊ ಅದ್ರ ಡೆಫಿಸಿಟು ಕೂಡ ಆಗಲ್ಲ. ದೆನ್ ನಮ್ಮ ಇಂಡಿಯನ್ ಎಕನಾಮಿಕ್ ಗ್ರೋತ್ ಏನು ಪ್ರೊಜೆಕ್ಟ್ ಮಾಡಿದಾರೋ ಈ ವರ್ಷ 6.3 to 6.8%, ಅದನ್ನು ಕೂಡ ನಾವು ಅಚೀವ್ ಮಾಡ್ತೀವಿ. ದೆನ್ ಫಿಸಿಕಲ್ ಡೆಫಿಸಿಟ್ ಏನಿದೆಯೋ 4.4%, ಅದು ಅದೇ ಥರ ಮೇಂಟೈನ್ ಆಗುತ್ತೆ ಹೊರತು ಜಾಸ್ತಿ ಫಿಸಿಕಲ್ ಡೆಫಿಸಿಟ್ ಕೂಡ ಆಗಲ್ಲ ಅನ್ನುವಂಥ ಗ್ಯಾರಂಟಿನ ಇವರು ಕೊಟ್ಟಿರುವಂಥದ್ದು. ಸೊ ದಟ್ ಈಸ್ ವೈ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಿ ನೋ ದಟ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಂತ. ಆ್ಯಂಡ್ ಕನ್ಸಂಪ್ಷನ್ ಜಾಸ್ತಿ ಆಗೋದ್ರಿಂದ ಏನು ಆಗುತ್ತೆ, ಹೊಸ ಎಕನಾಮಿ ಅಥವಾ ಹೊಸ ಏನಾದ್ರೂ ಕೂಡ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಇಂಡಿಯನ್ ಇನ್ವೆಸ್ಟರ್ಸ್ ಆರ್ ಇಂಡಿಯನ್ ಯೂತ್ಸ್ ಪೀಪಲ್ ಟು ಸ್ಟಾರ್ಟ್ ಅ ಬಿಸ್ನೆಸ್. Okay, so then based on this article there is one more editorial in today's Hindu newspaper, that is GST 2.0 will empower the young Indians. Okay, how it is empower the young Indians ಅಂತ ಬಂದಾಗ ನಾನು ಏನು ಮಾಡ್ತಿದ್ದೀವಪ್ಪ ಅಂದರೆ ನಾವು ಆಲ್ಮೋಸ್ಟ್ 1 ವೀಕಿಂದ GST ಬಗ್ಗೆ ನಾವು ಓದ್ಕೊಂಡೇ ಬಂದಿದ್ದೀವಿ. ಓಕೆ, ಸೊ ವಿ ನೋ ದಟ್ ಎವ್ರಿ ಡೇ ಯು ಆರ್ ಸ್ಟಡಿಯಿಂಗ್ ಇಟ್. ಬಟ್ ಸ್ಪೆಸಿಫಿಕ್ ಆಗಿ ಒಂದು ಸೆಕ್ಟರ್ನ ಕೇಳಿದ್ರೆ ಯಾವ ಥರ ನೀವು ಆನ್ಸರ್ನ ಬರೀಬೇಕು ಅಥವಾ ಯಾವ ಥರ ನೀವು ಕಾನ್ಸೆಪ್ಟ್ನ ತಿಳ್ಕೊಂಡಿರಬೇಕು ಅನ್ನೋದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಅಡ್ರೆಸ್ ಮಾಡ್ತಾ ಬರೋಣ. ದೆನ್ ಯಂಗ್ ಇಂಡಿಯನ್ಸ್ ಅಲ್ಲಿ ಬಂದಾಗ ಆಲ್ಮೋಸ್ಟ್ ಡೆಮೋಗ್ರಫಿಕ್ ಡಿವಿಡೆಂಟಲ್ಲಿ ನಾವು ನೋಡೋದಿದ್ರೆ 85% ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ ಈಸ್ ಯೂತ್. ದೇ ಆರ್ ಬಿಲೋ 35 years. Okay, so they have an opportunity to start a business or to join to any big sectors, okay, to earn a money and whatever the thing is there ಅದನ್ನೆಲ್ಲವೂ ಕೂಡ ಸೆಟಲ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಇಷ್ಟು ಎಕನಾಮಿಕ್ ಕಟ್, ಇಷ್ಟು ಡೆಮೋಗ್ರಫಿಕ್ ಡಿವಿಡೆಂಟ್ನ ನಾವು ಯಾವ ದೇಶದಲ್ಲಿ ಇವಾಗ ಸದ್ಯಕ್ಕೆ ನೋಡ್ತಾ ಇಲ್ಲ. ವಿ ಆರ್ ಸೀಯಿಂಗ್ ಇಟ್ ಇನ್ ಇಂಡಿಯಾ. ಸೊ ದೆನ್ ಇಂಡಿಯಾ ಹ್ಯಾಸ್ ದ ಬಿಗ್ ಆಪರ್ಚುನಿಟಿ. ಎಸ್, ಇಂಡಿಯಾ ಹ್ಯಾಸ್ ದ ಬಿಗ್ ಆಪರ್ಚುನಿಟಿ. ಆ್ಯಂಡ್ ಅ ಸೆಕೆಂಡ್ ಒನ್, ಇಟ್ ವಿಲ್ ಇಂಪ್ರೂವ್ ದಿ ಹೌಸ್ ಹೋಲ್ಡ್ ಸ್ಪೆಂಡಿಂಗ್. ಓಕೆ, ಸೊ ಜನಗಳು ಏನಾಗ್ತಾರಪ್ಪ ಅಂತಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಟ್ಯಾಕ್ಸ್ ರೇಟ್ ಕಡಿಮೆ ಆಗೋದ್ರಿಂದ ಅವ್ರಿಗೆ ಏನು ಉಳ್ಕೊಳ್ಳುತ್ತೆ, ದುಡ್ಡು ಸ್ವಲ್ಪ ಉಳ್ಕೊಳ್ಳುತ್ತೆ.
ದೆನ್ ಅದರಿಂದ ಏನ್ ಮಾಡ್ತಾರೆ, ಲೆಟ್ಸ್ ಟೇಕ್ ದಟ್ ಒನ್ ಫ್ಯಾಮಿಲಿ, ಇಂಡಿಯಾದಲ್ಲಿ ಎಷ್ಟು ಫ್ಯಾಮಿಲೀಸ್ಗಳಿದಾವೆ ಅವರೆಲ್ಲರೂ ಕೂಡ ಏನಾದರೂ ಸೇವ್ ಮಾಡಿ ಅದನ್ನ ಸ್ಪೆಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುವಂಥದ್ದು. ದೆನ್ ಡಿಮ್ಯಾಂಡ್ ಜಾಸ್ತಿ ಆಗಿದ ತಕ್ಷಣ ಏನ್ ಮಾಡ್ತಾರೆ, ಎಲ್ಲ ಪ್ರೊಡ್ಯೂಸರ್ಸ್ಗಳು ಎಲ್ಲವೂ ಕೂಡ ದೇ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಮೋರ್. ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ದೆನ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ದೆನ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗಬೇಕು ಅಂತಂದ್ರೆ ಹೊಸ ಕಡೆ ಬಿಲ್ಡಿಂಗ್ ನ ಕಟ್ಟೋದಾಗ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ಗಳನ್ನ ಓಪನ್ ಮಾಡೋದಾಗ್ಲಿ ಅಥವಾ ಇರೋ ಯೂನಿಟ್ ಅಲ್ಲೇ ಪ್ರೊಡಕ್ಷನ್ ಅಲ್ಲಿ ಜಾಸ್ತಿ ಮಾಡೋದಾಗ್ಲಿ, ಇದೆಲ್ಲ ಮಾಡೋದಕ್ಕೆ ಏನ್ ಬೇಕಾಗತ್ತೆ, ಅವರಿಗೆ ಲೇಬರ್ಸ್ ಬೇಕಾಗತ್ತಾ? ಎಸ್. ಸೊ ದೆನ್ ಲೇಬರ್ ಫೋರ್ಸ್ ಕೂಡ ಇನ್ಕ್ರೀಸ್ ಆಗುತ್ತಾ? ಎಸ್, ಲೇಬರ್ ಫೋರ್ಸ್ ಕೂಡ ಏನಾಗತ್ತಪ್ಪ ಅಂತಂದ್ರೆ ಇನ್ಕ್ರೀಸ್ ಆಗುವಂತ. ದೆನ್ ಯಾರು ಕೂಡ ಕೆಲಸಕ್ಕೆ ಕರ್ಕೊಳ್ತಾರೋ ಅವರು ಲೈಕ್ ವಾಟ್ ಎವರ್ ದ ಲೆವೆಲ್, ವೆದರ್ ದೇ ಆರ್ ಜಸ್ಟ್ ಡೂಯಿಂಗ್ ದ ಪ್ರೊಡಕ್ಷನ್ ಆರ್ ಅ ಮ್ಯಾನೇಜ್ಮೆಂಟಲ್ ಲೆವೆಲ್ ಅಥವಾ ಇನ್ನ ಹೈಯರ್ ಲೆವೆಲ್ CEO ಲೆವೆಲ್ಗೆ ಹೋಗ್ಬೋದು, ಬಟ್ ದ ಪೀಪಲ್ ವಿಲ್ ಗೆಟ್ ಹೈಯರ್. ದೆನ್ ಒಂದ್ಸರಿ ಅವ್ರು ಹೈಯರ್ ಆದ್ಮೇಲೆ ಅಥವಾ ಲಾಸ್ಟ್ ಇಯರ್ ಅಥವಾ ಲಾಸ್ಟ್ ಮಂತ್ ಎಷ್ಟು ಅವ್ರು ಇನ್ಕಮ್ನ ಅರ್ನ್ ಮಾಡ್ತಿದ್ರು ಅದಕ್ಕಿಂತ ಜಾಸ್ತಿ ಇನ್ಕಮ್ನ ಅರ್ನ್ ಮಾಡಿದಾಗ ದೆನ್ ಪುನಃ ಅದು ಎಕಾನಮಿಲಿ ಸ್ಪೆಂಡ್ ಆಗುತ್ತಾ, ಮಾರ್ಕೆಟ್ ಅಲ್ಲಿ ಬಂದು ಸ್ಪೆಂಡ್ ಮಾಡ್ತಾರ ಅವರು? ಎಸ್, ದೇ ವಿಲ್ ಆಲ್ಸೋ ಸ್ಪೆಂಡ್. ದೆನ್ ಇದರಿಂದ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಪುನಃ ಡಿಮ್ಯಾಂಡ್ ಜಾಸ್ತಿ ಆಗುತ್ತಾ? ಹೌದು. ದೆನ್ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತಾ? ಹೌದು. ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಪುನಃ ಹೈಯರ್ ಮಾಡ್ಕೊಳ್ತಾರ? ಹೌದು. ದೆನ್ ಹೈಯರ್ ಮಾಡಿದ್ರೆ ದೆನ್ ಜನಗಳಿಗೆ ಪುನಃ ದುಡ್ಡು ಬರುತ್ತಾ? ಹೌದು. ದೆನ್ ಪುನಃ ಸ್ಪೆಂಡಿಂಗ್ ಜಾಸ್ತಿ ಆಗುತ್ತಾ? ಹೌದು. ಸೊ ದಿಸ್ ಈಸ್ ದ ವರ್ಚುಯಸ್ ಸೈಕಲ್ ವಿ ಆರ್ ಸೀಯಿಂಗ್ ಹಿಯರ್. ಓಕೆ, ಸೊ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಎಕನಾಮಿಕ್ ಗ್ರೋತು ಕೂಡ ಆಗುತ್ತೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ದೆನ್ ಹಾಗೇನೆ GST 2.0 ಆಗಿರ್ಬೋದು, ದೆನ್ ಇಲ್ಲಿ ಸಿಕ್ಕಿರುವಂತಹ ಫಿಸ್ಕಲ್ ರಿಲೀಫ್ಸ್ಗಳಾಗಿರ್ಬೋದು. ಓಕೆ, ಲೈಕ್ ಲೈಫ್ ಇನ್ಶೂರೆನ್ಸ್ಗಳಲ್ಲಿ ಬಂದಾಗ 0% ಆಫ್ ದಿ ಟ್ಯಾಕ್ಸ್ ರೇಟ್ ಇರುವಂಥದ್ದು. ಆ್ಯಂಡ್ ಎಜುಕೇಷನ್ ಸೆಕ್ಟರ್ಗಳಲ್ಲಿ ಇವಾಗ ತಾನೇ ಯಾರು ಯೂತ್ಸ್ಗಳು ಇರ್ತಾರೋ ಅವ್ರು ಮದುವೆ ಆಗಿ ಲೈಕ್ ಸಂಸಾರ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಥವಾ ಅವರ ಮಕ್ಕಳು ಎಜುಕೇಷನ್ ನೋಡ್ಕೋಬೇಕಂತ ಇದ್ರೆ ಅಲ್ಲೂ ಕೂಡ ಎಕನಾಮಿಕಲಿ ಕೂಡ ಎಜುಕೇಷನಲ್ಲಿ ಅವ್ರು ಏನು ಸ್ಪೆಂಡ್ ಮಾಡ್ತಿರೋ ಅದು ಕೂಡ ಕಡಿಮೆ ಆಗುತ್ತಾ? ಹೌದು. ದೆನ್ ಈ ಹೌಸ್ ದೆನ್ ನಮ್ಮ ಇಂಡಿಯಾದಲ್ಲಿ ಬಂದಾಗ ಯಾರೆಲ್ಲರೂ ಕೂಡ ಯೂಸ್ಗಳು ಅರ್ನ್ ಮಾಡ್ತಿದ್ದಾರೋ ಮೇನ್ಲಿ ದೇ ವಿಲ್ ಸ್ಪೆಂಡ್ ದೇರ್ ಮನಿ ಆನ್ EMI ಕೊಡೋಕ್ಕಾಗಲಿ ಇಲ್ಲ ಬೇರೆದಕ್ಕಾಗಲಿ. ಸೊ ಅದಕ್ಕೋಸ್ಕರ ಏನಾಗ್ತಿತ್ತಪ್ಪ ಅಂದ್ರೆ ಲೈಫ್ ಇನ್ಶೂರೆನ್ಸ್ಗೆಲ್ಲವೂ ಕೂಡ ಅವ್ರು ಏನು ಮಾಡ್ತಿರ್ಲಿಲ್ಲ, ಸ್ಪೆಂಡ್ ಮಾಡ್ತಾ ಇರಲಿಲ್ಲ. ದೆನ್ ಇವಾಗ ಏನಾಗುತ್ತೆ ಅಂತ ಬಂದಾಗ ಬೇರೆದೆಲ್ಲವೂ ಕೂಡ ಟ್ಯಾಕ್ಸ್ ಕಟ್ ಆಗಿದರೆ ಅವರಿಗೆ ದುಡ್ಡು ಉಳ್ಕೊಳ್ಳೋದ್ರಿಂದ ಸೊ ಈ ಥರ ಲೈಫ್ ಇನ್ಶೂರೆನ್ಸ್ ಮೇಲೂ ಕೂಡ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ? ಹೌದು. ದೆನ್ ಇದರಿಂದ ಏನಾಗುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಕೂಡ ಕಡಿಮೆ ಆಗುತ್ತಾ? ಹೌದು, ಇದು ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಆಫ್ಟರ್ ದಟ್ ಇಟ್ ವಿಲ್ ಫೆಸಿಲಿಟೇಟ್ಸ್ ದಿ ಬಿಸ್ನೆಸ್ ಅಂಡ್ ದಿ ಎಂಟರ್ಪ್ರಿನರ್ಶಿಪ್. MSME ಸೆಕ್ಟರ್ ಅಲ್ಲೂ ಕೂಡ ಬಂದಾಗ ಟ್ಯಾಕ್ಸ್ ರಿಲೀಫ್ ಸಿಕ್ಕಾಪಟ್ಟೆ ಸಿಕ್ಕಿದೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ MSME ಸೆಕ್ಟರು ಕೂಡ ಗ್ರೋತ್ ಆಗುತ್ತೆ. ದೆನ್ MSME ಸೆಕ್ಟರ್ ಅಲ್ಲಿ ಬಂದಾಗ ಒಂದು ಕಂಪ್ಲೇಂಟ್ ಏನಿತ್ತಪ್ಪ ಅಂತಂದ್ರೆ ದ ಕಾಂಪ್ಲಿಕೇಟೆಡ್ ಕಂಪ್ಲೈಯನ್ಸ್ ಸಿಸ್ಟಮ್ ಇನ್ ದಿ MSME ಸೆಕ್ಟರ್. ದೆನ್ ಅದನ್ನು ಕೂಡ ಏನಾಗಿದೆಪ್ಪ ಅಂದ್ರೆ ಇವಾಗ ಸಿಂಪ್ಲಿಫಿಕೇಶನ್ ಆಗಿದೆ. ದೆನ್ ಯಾವ ಥರ ಟ್ಯಾಕ್ಸ್ ಪೇ ಮಾಡಬೇಕಾಗಲಿ, ದೆನ್ ಯಾವ ರೇಟಲ್ಲಿ ಅವ್ರು ಟ್ಯಾಕ್ಸ್ ಪೇ ಮಾಡಬೇಕು, ದೆನ್ ಟ್ಯಾಕ್ಸ್ ಪೇ ಮಾಡಿದಾಗ ಅವರಿಗೆ ಯಾವ ಥರ ನಾವು ರೀಸೆಂಟಾಗಿ ನೋಡಿದ್ದೀವಿ ಹೊಸ ಟ್ಯಾಕ್ಸ್ ರೆಜಿಮಿನ ಕೂಡ ತಂದಿದ್ದಾರೆ. ಅದರಲ್ಲೂ ಕೂಡ ಏನಾಗತ್ತಪ್ಪ ಅಂತಂದ್ರೆ ಅವ್ರಿಗೆ ಟ್ಯಾಕ್ಸ್ ಕಟ್ಟೋದಾಗ್ಲಿ, ಟ್ಯಾಕ್ಸ್ ರಿಡಕ್ಷನ್ ಆಗಲಿ ಮತ್ತೆ ಟ್ಯಾಕ್ಸ್ ಪುನಃ ಅವ್ರಿಗೆ ವಾಪಸ್ ಬರೋದಾಗ್ಲಿ ಅದೆಲ್ಲವೂ ಕೂಡ ಏನಾಗತ್ತಪ್ಪ ಅಂದ್ರೆ ಸಿಂಪ್ಲಿಫಿಕೇಶನ್ ಆಗಿದೆ. ದಿಸ್ ವಿಲ್ ಎನ್ಕರೇಜ್ ದಿ MSME ಸೆಕ್ಟರ್ ಆ್ಯಂಡ್ ಅ ಸ್ಟಾರ್ಟ್ಅಪ್ ಇನ್ ಇಂಡಿಯಾ. ಹೌದು. ನೆಕ್ಸ್ಟ್ ಆಫ್ಟರ್ ದಟ್ ಬೂಸ್ಟಿಂಗ್ ದಿ ಇನ್ವೆಸ್ಟ್ಮೆಂಟ್ ಅಂಡ್ ಎಕನಾಮಿಕ್ ಗ್ರೋತ್. ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಾವು ಎರಡು ತರ ಇನ್ವೆಸ್ಟ್ಮೆಂಟ್ ನೋಡ್ತೀವಿ. ಒಂದು ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಡೊಮೆಸ್ಟಿಕ್ ನಮ್ಮ ದೇಶದಲ್ಲಿ ಇರುವಂತಹ ಜನಗಳೇ ಬಿಗ್ ರಿಚ್ ಪೀಪಲ್ಸ್, ದ ಬಿಗ್ ಬಿಸ್ನೆಸ್ ಮ್ಯಾನ್ಸ್ಗಳು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ದೆನ್ ಅನದರ್ ಒನ್ ಇಸ್ ದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಈ ಥರ ಏನು ಟ್ಯಾಕ್ಸ್ ಬರ್ಡನ್ ಕಡಿಮೆ ಆಗೋದ್ರಿಂದ ಎರಡೂ ಕೂಡ ಬೋತ್ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಅ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎರಡೂ ಕೂಡ ನಮ್ಮ ಇಂಡಿಯಾಗೆ ಚೆನ್ನಾಗಿ ಬರುತ್ತಾ? ಹೌದು, ಬರುತ್ತೆ. ದೆನ್ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಥವಾ ಪ್ರೊಡಕ್ಷನ್ ಸೆಕ್ಟರ್, ಸರ್ವಿಸ್ ಸೆಕ್ಟರ್ ಇಂಪ್ರೂವ್ ಆಗುತ್ತಾ? ಹೌದು, ಆಗುತ್ತೆ. ದೆನ್ ಇದರಿಂದ ನಾವು ನೋಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಎಕನಾಮಿಕ್ ಗ್ರೋತ್ ಆಗುತ್ತಾ? ಹೌದು, ಇದು ಕೂಡ ಆಗುತ್ತೆ. ದೆನ್ ಇವ್ರು ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಹೊಸದಾಗಿ ಏನೇ ಸ್ಟಾರ್ಟ್ ಆದ್ರೂ ಕೂಡ ಇಂಡಿಯಾದಲ್ಲಿ ಏನು ಕ್ರಿಯೇಟ್ ಆಗುತ್ತೆ? ಜಾಬ್ ಕ್ರಿಯೇಷನ್ ಆಗುತ್ತೆ. ದೆನ್ ಜಾಬ್ ಕ್ರಿಯೇಷನ್ಗೆ ಮೇನ್ ಆಗಿ ಅಬ್ಸರ್ವ್ ಆಗೋದು ಯಾರು? ದಟ್ ಈಸ್ ದ ಯಂಗ್ ಪಾಪ್ಯುಲೇಷನ್ ಆಫ್ ಇಂಡಿಯಾ. ಅವ್ರಿಗೆ ಹೆಲ್ಪ್ ಆಗುತ್ತಾ? ಆಗುತ್ತೆ ಇದರಲ್ಲಿ. ನೆಕ್ಸ್ಟ್ ದ ಫಿಸ್ಕಲ್ ಪಾಲಿಸಿ ಅಲೈನ್ಮೆಂಟ್. So whatever the fiscal policy ಇವಾಗಿದೆಯೋ ಅದು ಇಟ್ ಈಸ್ ಅಲೈನ್ ವಿತ್ ದ ನ್ಯಾಷನಲ್ ಆಸ್ಪಿರೇಷನ್ ಆಫ್ ಇಂಡಿಯಾ ಬಿಕಮಿಂಗ್ ದ ಆತ್ಮನಿರ್ಭರ್ ಭಾರತ್ ಅಥವಾ ವಿಕಸಿತ್ ಭಾರತ್. ಓಕೆ, ಸೆಲ್ಫ್ ರಿಲಯನ್ಸ್ ಇದ್ರ ಮೇಲೆ ಇದು ಫೋಕಸ್ ಮಾಡ್ತಾ ಇದೆ. ಇದೆಲ್ಲವೂ ಕೂಡ ಏನೇನು ಇನ್ಕ್ಲೂಡ್ ಆಗಿದೆ? ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗ್ಬೇಕಂತಂದ್ರೆ ಏನು ಬರಬೇಕಲ್ಲ? ಎಜುಕೇಷನ್ ಬರಬೇಕು. ಎಜುಕೇಷನ್ ಆದ್ಮೇಲೆ ಏನು ಬೇಕು? ಸ್ಕಿಲ್ ಡೆವಲಪ್ಮೆಂಟ್ ಬೇಕು. ದೆನ್ ಆಫ್ಟರ್ ದಟ್ ದೇ ವಿಲ್ ಗೆಟ್ ಎಂಪ್ಲಾಯ್ಮೆಂಟ್. ಅದಾದ್ಮೇಲೆ ಏನು ಬೇಕು? ಲೈಕ್ ಸ್ವಲ್ಪ ಸೆಕ್ಯೂರಿಟೀಸ್ ಬೇಕು. ಸೋಷಿಯಲ್ ಸೆಕ್ಯೂರಿಟಿ ಆಗಿರ್ಬೋದು, ಹೆಲ್ತ್ ಸೆಕ್ಯೂರಿಟಿ ಆಗಿರ್ಬೋದು, ಇದೆಲ್ಲವೂ ಕೂಡ ಜನಗಳಿಗೆ ಸಿಗುತ್ತಾ? ಎಸ್, ಇಟ್ ಈಸ್ ಆಲ್ಸೋ ಅವೈಲಬಲ್. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಸಸ್ಟೈನಬಲ್ ಗ್ರೋತ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, so these are all the advantage of the GST 2.0 reform in India. Okay, so these are all the advantage. Then disadvantage ನೋಡೋದಿದ್ರೆ ಏನು?
ಡಿಸ್ಅಡ್ವಾಂಟೇಜ್ ನೋಡೋದಿದ್ರೆ ನಮ್ಮ ಇಂಡಿಯಾದಲ್ಲಿ ಕೂಡ ನಾವು ಇನ್ನೂ ಸ್ಟಿಲ್ ಏನು ನೋಡ್ತಿದ್ವಿ, ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ಸ್ಗಳನ್ನ ನೋಡ್ತಾ ಇದ್ವಿ. ಅಂಡ್ ಇನ್ವೆಸ್ಟ್ಮೆಂಟ್ ಇನ್ ಎಜುಕೇಶನ್ ಆಗಿರ್ಬೋದು, ಹೆಲ್ತ್ ಸೆಕ್ಟರ್ ಆಗಿರ್ಬೋದು ತುಂಬಾ ಕಡಿಮೆ ಇದೆ. ಅಂಡ್ ಸೋಷಿಯಲ್ ಸೆಕ್ಯೂರಿಟಿ ಟು ದ ಅನ್ಆರ್ಗನೈಸ್ಡ್ ಎಂಪ್ಲಾಯೀಸ್ಗಳಿಗೆ ನಾವು ನೋಡ್ತಿದೀವಪ್ಪ ಅಂದ್ರೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ, ಎಸ್ಪೆಷಲಿ ದ ಗಿಗ್ ವರ್ಕರ್ಸ್. ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಕೂಡ ನಾವು ಲಾಸ್ಟ್ ವೀಕ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಇದೆಲ್ಲವೂ ಕೂಡ ಏನಾಗಿದೆ, ದ ಡಿಸ್ಅಡ್ವಾಂಟೇಜ್. ಬಟ್ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡ್ರೆ ಇಂಡಿಯಾ ಇನ್ ಅ ಫ್ಯೂಚರ್, ಸೊ ಇಂಡಿಯಾ ಕ್ಯಾನ್ harness the power of this demographic dividend. Okay, then India's economic growth is depending on how you will utilize the Indian demographic dividend. So that's the conclusion you can write. So based on this one question is there, ಈ ಕ್ವಶನ್ ಗೆ ಆರಾಮಾಗಿ ಆನ್ಸರ್ ನ ಬರೀಬಹುದು. ನೀವು ಬರ್ದು ನಮಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕಳಿಸಿ, ನಾವು ನಿಮಗೆ ಕರೆಕ್ಷನ್ ಮಾಡಿ ಏನ್ ತಪ್ಪಿದೆ ಏನ್ ಸರಿ ಇದೆ ಅಂತ ಹೇಳ್ತೀವಿ. The question is that GST 2.0 has been touted as a reform that will empower India's youth population. Okay, so that's the thing. Then ಇದ್ರನ್ನ ತಗೊಂಡು ನೀವು ಏನು ಮಾಡಬೇಕಪ್ಪ ಅಂದರೆ ಡಿಸ್ಕಸ್ ದಿ ಕೀ ಫೀಚರ್ ಆಫ್ GST 2.4. ಓಕೆ, ಯಾವ ಸೆಕ್ಟರಲ್ಲಿ ಎಷ್ಟೆಷ್ಟು GST ಇದೆ, ಯಾವುದ್ರಲ್ಲಿ ಕಡಿಮೆ ಮಾಡಿದ್ದಾರೆ, ಯಾವುದ್ರಲ್ಲಿ ರಿಡ್ಯೂಸ್ ಆಗಿದೆ, ದೆನ್ ಯಾವುದಕ್ಕೆ ಹೈ ಟ್ಯಾಕ್ಸ್ ಇದೆ, ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ರೈಟ್. ದೆನ್ ಆಫ್ಟರ್ ದಟ್ ಇಟ್ಸ್ ಪೊಟೆನ್ಷಿಯಲ್ ಇಂಪ್ಯಾಕ್ಟ್ಸ್ ಆನ್ ಇಂಡಿಯಾಸ್ ಎಕನಾಮಿಕ್ ಗ್ರೋತ್. ಓಕೆ, ಸೊ ಟ್ರೈ ಟು ರೈಟ್ ದ ಆನ್ಸರ್ ಟು ದಿಸ್ ಕ್ವಶನ್. ದೆನ್ ಬರೆದು ನಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕಳಿಸಿ. ದೆನ್ ಇದರ ನಾವು ಏನು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡ್ತಾ ಇದೀವೋ ಇದರ ಕನ್ನಡ ಹಾಗೂ ಇಂಗ್ಲಿಷ್ ವರ್ಷನ್ ಎರಡೂ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇದೆ. ಓಕೆ, ಸೊ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಥವಾ NCG ಕಾಂಪಿಟೇಟಿವ್ ಹಬ್ ಅಂತ ನೀವು ಸರ್ಚ್ ಮಾಡಿದ್ರು ಕೂಡ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಡೈರೆಕ್ಟ್ ಆಗ್ತೀರಾ. ಅಲ್ಲಿ ನಿಮಗೆ PDF ಸಿಗುತ್ತೆ, ಡೌನ್ಲೋಡ್ ಮಾಡಿಕೊಂಡು ಓದಿ ನಿಮ್ಮ ಪ್ರಿಪರೇಷನ್ ಎನ್ಹಾನ್ಸ್ಮೆಂಟ್ ಮಾಡಿ. And a second one, you have to cover the editorial, the making of an ecological disaster in Nicobar. ಈ ಎಡಿಟೋರಿಯಲ್ ಬರ್ದಿರೋದು ಯಾರಪ್ಪ ಅಂತಂದ್ರೆ ಸೋನಿಯಾ ಗಾಂಧಿ. ಯು ನೋ ದಟ್ ಶಿ ಇಸ್ ದ ಆಪೋಸಿಟ್ ಮೆಂಬರ್. ದೆನ್ ಸಿಕ್ಕಾಪಟ್ಟೆ ಗವರ್ಮೆಂಟ್ ನ ಕ್ರಿಟಿಸೈಸ್ ಮಾಡಿದ್ದಾರೆ. ಓಕೆ, ಸೊ ದಟ್ ಈಸ್ ಆಲ್ಸೋ ಗುಡ್. ಸೊ ಫ್ರಮ್ ದಟ್ ವಿ ವಿಲ್ ಗೆಟ್ ಟು ನೋ ವಾಟ್ ಆರ್ ಆಲ್ ದ ಚಾಲೆಂಜಸ್ ಆರ್ ವಾಟ್ ಆರ್ ಆಲ್ ದಿ ಡಿಸ್ಅಡ್ವಾಂಟೇಜಸ್ ಆರ್ ದೇರ್ ಇನ್ ದಿಸ್ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅಂತ ಹೇಳಿ. ಬಟ್ ಅದನ್ನೇ ಫುಲ್ ಬರೀಬೇಕಾ? ಇಲ್ಲ. ದೇರ್ ಆರ್ ಸರ್ಟನ್ ಪಾಸಿಟಿವ್ ಥಿಂಗ್ಸ್ ಆಲ್ಸೋ, ವಿ ಹ್ಯಾವ್ ಟು ನೋ ದಟ್ ಒನ್, ಆ್ಯಂಡ್ ದ ನೆಗೆಟಿವ್ ಥಿಂಗ್ಸ್ ಆಲ್ಸೋ ವಿ ಶುಡ್ ನೋ ದಟ್ ಒನ್. ದೆನ್ ಇಲ್ಲಿ ಬಂದಾಗ ದ ಪ್ರಾಜೆಕ್ಟ್ ನೇಮ್ ಏನಪ್ಪ ಅಂತಂದ್ರೆ ದ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಪ್ರಾಜೆಕ್ಟ್. ಓಕೆ, ನಮಗೆಲ್ಲರಿಗೂ ಸಹ ಗೊತ್ತು, ನಮ್ಮ ಇಂಡಿಯಾದಲ್ಲಿ ಬಂದಾಗ ಮೇನ್ ಆಗಿ ನಾವು ಎರಡು ತರದ ಐಲ್ಯಾಂಡ್ಸ್ಗಳನ್ನ ನೋಡ್ತೀವಿ. ಒಂದು ಅರೇಬಿಯನ್ ಸಿಯಲ್ಲಿ ಇರುವಂಥದ್ದು, ದಟ್ ಈಸ್ ಲಕ್ಷದ್ವೀಪ್ನ ನಾವು ನೋಡ್ತೀವಿ. ದೆನ್ ಇಂಡಿಯನ್ ಓಷನ್ ಅಲ್ಲಿ ಬಂದಾಗ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ಗಳನ್ನ ನಾವು ನೋಡ್ತಾ ಬರ್ತೀವಿ. ದೆನ್ ಅಂಡಮಾನ್ ಬಂದು ಎಲ್ಲಿದೆ? ಸೊ ಅಂಡಮಾನ್ ಬಂದು ನಮ್ಮ ಸೌತ್ ಅಲ್ಲಿ ಇರುವಂಥದ್ದು. ದೆನ್ ನಿಕೋಬಾರ್ ಬಂದು ನಾರ್ತ್ ಅಲ್ಲಿ ಇರುವಂಥದ್ದು. ಆ್ಯಂಡ್ ಈ ನಿಕೋಬಾರ್ ಐಲ್ಯಾಂಡ್ ಏನಿದೆಯೋ ಅದನ್ನ ನಾವೇನಂತ ಡಿವೈಡ್ ಮಾಡ್ತೀವಪ್ಪ ಅಂತಂದ್ರೆ ಕಾರ್ ನಿಕೋಬಾರ್ ಅಂತ ಡಿವೈಡ್ ಮಾಡ್ತೀವಿ. ದೆನ್ ಆಫ್ಟರ್ ದಟ್ ನಿಕೋಬಾರ್ ಐಲ್ಯಾಂಡ್ಸ್, ಲಿಟಲ್ ನಿಕೋಬಾರ್ and a greater Nicobar. You should know that Car Nicobar, Little Nicobar and a greater Nicobar. Then Andaman and Nicobar ನಡುವೆ ಒಂದು ಚಾನಲ್ ಪಾಸ್ ಆಗುತ್ತೆ which will divides Andaman Island and Nicobar Island, that is 10-degree ಚಾನಲ್. ಓಕೆ, ಇದನ್ನ ಸಿಕ್ಕಾಪಟ್ಟೆ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಪುನಃ ಬೇರೆ ಎಕ್ಸಾಮ್ಸ್ಗಳಲ್ಲಿ ಕೇಳ್ಬೋದಾ? ನಿಮ್ಮ PCE ಎಕ್ಸಾಮ್ಸ್ಗಳಲ್ಲಾಗಿರ್ಬೋದು, ಅದರ್ ಗ್ರೂಪ್ C, ಗ್ರೂಪ್ 3 ಎಕ್ಸಾಮಿನೇಷನ್ ಅಲ್ಲಿ ಹೌದು. ಓಕೆ, ಸೊ ಇನ್ನು ಹೈಯರ್ ಲೆವೆಲ್ ಎಕ್ಸಾಮಿನೇಷನ್ ಇದೆಲ್ಲ ಕೇಳಲ್ಲ, ಬಿಕಾಸ್ ಆಲ್ರೆಡಿ ಕೇಳಿರುವಂಥ ಕ್ವಶನ್. ಬಟ್ ಸ್ಟಿಲ್ ಯು ಶುಡ್ ನೋ ಇಟ್. ಬಟ್ ಇಲ್ಲಿ ಅರೇಂಜ್ಮೆಂಟ್ ಮಾಡೋಕ್ಕೆ ಕೇಳ್ಬೋದು ನಿಮಗೆ. ಓಕೆ, ನಾರ್ತ್ ಟು ಸೌತ್ ಡೈರೆಕ್ಷನ್ ಆಗಿರ್ಬೋದು, ಅಥವಾ ಸೌತ್ ಟು ನಾರ್ತ್ ಡೈರೆಕ್ಷನ್ ಆಗಿರ್ಬೋದು, ಯಾವ್ದು ಆದ್ಮೇಲೆ ಯಾವ್ದು ಬರುತ್ತೆ ಅಂತೇಳಿ. ಅಂಡಮಾನ್ ನಿಕೋಬಾರ್ಗೆ ಬಂದಾಗ ಕ್ಯಾಪಿಟಲ್ ಯಾವುದಿದೆ? ದಟ್ ಇಸ್ ಅ ಪೋರ್ಟ್ ಬ್ಲೇರ್. ಪೋರ್ಟ್ ಬ್ಲೇರ್ ಇರುವಂಥದ್ದು ಅಂಡಮಾನ್ ಅಲ್ಲಿ, ನಾಟ್ ಇನ್ ಅ ನಿಕೋಬಾರ್ ಐಲ್ಯಾಂಡ್. ಓಕೆ, ನಿಕೋಬಾರ್ ಅಲ್ಲಿ ಬಂದಾಗ ಏನೆಲ್ಲ ನೋಡ್ತೀವಿ? ಕಾರ್ ನಿಕೋಬಾರ್, ದೆನ್ ಆಫ್ಟರ್ ದಟ್ ಲಿಟಲ್ ನಿಕೋಬಾರ್ ಅಂಡ್ ಅ ಗ್ರೇಟರ್ ನಿಕೋಬಾರ್. ಆ್ಯಂಡ್ ನಾವು ಇಂಡಿಯಾದಲ್ಲಿ ಬಂದಾಗ ಸದರ್ನ್ ಮೋಸ್ಟ್ ಪಾಯಿಂಟ್ ಯಾವುದು ಅಂತ ಕೇಳಿದಾಗ ನಾವು ಇಂದಿರಾ ಪಾಯಿಂಟ್ ಅಂತ ಹೇಳ್ತೀವಿ. ಆ ಇಂದಿರಾ ಪಾಯಿಂಟ್ ಕೂಡ ಎಲ್ಲಿದಪ್ಪ ಅಂತಂದ್ರೆ ಗ್ರೇಟರ್ ನಿಕೋಬಾರ್ ಅಲ್ಲಿ ಇರುವಂಥದ್ದು. ದೆನ್ ಇವಾಗ ಏನಾಗಿದೆಪ್ಪ ಅಂತಂದ್ರೆ ಆಫ್ಟರ್ 2004 ಸುನಾಮಿ ಆದ್ಮೇಲೆ ಆ ಪಾಯಿಂಟ್ ಮುಳುಗೋಗಿದೆ. ಬಟ್ ಸ್ಟಿಲ್ ವಿ ವಿಲ್ ಕನ್ಸಿಡರ್ ಇಟ್ ಆಸ್ ಅ ಸದರ್ನ್ ಮೋಸ್ಟ್ ಪಾಯಿಂಟ್ ಇನ್ ಆರ್ ಇಂಡಿಯಾ. ಓಕೆ, ದೆನ್ 10-degree ಚಾನಲ್ ಆಲ್ಸೋ ನೆನ್ಪಿಟ್ಕೊಳ್ಳಿ. ನಾನು ಇಲ್ಲಿ 3 ಐಲ್ಯಾಂಡ್ಸ್ಗಳನ್ನ ಕಂಪೇರ್ ಮಾಡಿದಾಗ ಗ್ರೂಪ್ ಆಫ್ ಐಲ್ಯಾಂಡ್ಸ್ಗಳಲ್ಲಿ ಕಾರ್ ನಿಕೋಬಾರ್ ಆಗಿರ್ಬೋದು, ಲಿಟಲ್ ನಿಕೋಬಾರ್ ಆಗಿರ್ಬೋದು, ಗ್ರೇಟರ್ ನಿಕೋಬಾರ್ ಆಗಿರ್ಬೋದು. ಗ್ರೇಟರ್ ನಿಕೋಬಾರ್ ಏನಿದೆಯೋ ಅಲ್ಲಿ ಇಟ್ ಇಸ್ ಲೈಕ್ ಲಾರ್ಜ್ ಏರಿಯಾ ಈಸ್ ಇನ್ಪಾಪ್ಯುಲೇಟೆಡ್. ಓಕೆ, ಅಲ್ಲಿ ಜಾಸ್ತಿ ಜನ ಇರೋದ್ರಿಂದ ಮತ್ತೆ ಇಟ್ ಇಸ್ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್. ಸೊ ದಟ್ ಈಸ್ ವೈ ದೇ ಪ್ರಪೋಸ್ ದ ಪ್ರಾಜೆಕ್ಟ್ ಇನ್ 2021 ಕಾಲ್ಡ್ ಎಸ್ ದಿ ಗ್ರೇಟರ್ ನಿಕೋಬಾರ್ ಐಲ್ಯಾಂಡ್ ಪ್ರಾಜೆಕ್ಟ್ ಅಂತ ಹೇಳಿ. ನಾನು ಇಲ್ಲಿ ನಿಮ್ಗೆ ಇನ್ನೊಂದು ಕೂಡ ಗೊತ್ತಿರಬೇಕು, ಲಿಟಲ್ ನಿಕೋಬಾರ್ ಆ್ಯಂಡ್ ಗ್ರೇಟರ್ ನಿಕೋಬಾರ್ ಮಧ್ಯದಲ್ಲಿ ಒಂದು ಚಾನಲ್ ಕೂಡ ಪಾಸ್ ಆಗುತ್ತೆ. ದಟ್ ಈಸ್ ದ ಸೆಂಟ್ ಜಾರ್ಜಸ್ ಚಾನಲ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ದೆನ್ ಈ ಗ್ರೇಟರ್ ನಿಕೋಬಾರ್ ಏನಕ್ಕೆ ಇಂಪಾರ್ಟೆಂಟ್ ಅಂತಪ್ಪ ಅಂತಂದ್ರೆ ಇಟ್ ಈಸ್ ದೇರ್ ಇನ್ ಲೈಕ್ ಈಕ್ವಿ ಡಿಸ್ಟೆನ್ಸ್. ನಾವು ಈ ಕಡೆ ವೆಸ್ಟ್ ಸೈಡಲ್ಲಿ ನೋಡಿದ್ರೆ ನಮಗೆ ಯಾವ ಸಿಗುತ್ತಪ್ಪ ಅಂತಂದ್ರೆ ಶ್ರೀಲಂಕಾ ಸಿಗುತ್ತೆ, ಶ್ರೀಲಂಕಾಕ್ಕೆ ಹತ್ರ ಆಗುತ್ತೆ. ದೆನ್ ಈ ಕಡೆ ನಾವು ಈಸ್ಟರ್ನ್ ಸೈಡಲ್ಲಿ ನೋಡಿದ್ರೆ ಸಿಂಗಾಪುರ್ ಆ್ಯಂಡ್ ಮಲೇಷಿಯಾಗೆ ಹತ್ರ ಆಗುತ್ತೆ. ಆ್ಯಂಡ್ ಇಲ್ಲಿ ಬಂದಾಗ ಸಿಂಗಾಪುರ್ ಆ್ಯಂಡ್ ಮಲೇಷಿಯಾ, ಇಂಡೋನೇಷಿಯಾ ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ಏನು ಬರಬೇಕಪ್ಪ ಅಂತಂದ್ರೆ ಮಲಾಕಾ ಸ್ಟೇಟ್ ಬರಬೇಕು. Malacca state is very important point for us to have a good Indo-Pacific region stability.
ಓಕೆ. ಸೊ ಅದಕ್ಕೋಸ್ಕರ ಮೊನ್ನೆ ಸಿಂಗಾಪುರ್ ಪ್ರೆಸಿಡೆಂಟ್ ಏನ್ ಬಂದಿದ್ರು ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಮಲಾಕಾ ಸ್ಟೇಟ್ ಅಲ್ಲಿ ನಮ್ಮ ಇಂಡಿಯನ್ ನೇವಿ ಪ್ಯಾಟ್ರೋಲಿಂಗ್ ನ ಮಾಡೋದಕ್ಕೆ. ಸೊ ಆಲ್ ದೀಸ್ ಥಿಂಗ್ಸ್ ಲೈಕ್ ಯು ಹ್ಯಾವ್ ಟು ಕನೆಕ್ಟ್ ಇಟ್. ಒಂದನ್ನ ಓದ್ತಿರ್ಬೇಕಾದ್ರೆ ಇನ್ನೊಂದನ್ನ ಕನೆಕ್ಟ್ ಮಾಡ್ಕೊಳ್ತಾ ಬರ್ಬೇಕು ನೀವು. ಅವಾಗ್ಲೇನೆ ಈ ಕರೆಂಟ್ ಅಫೇರ್ಸ್ ನಿಮಗೆ ಈಸಿ ಆಗುವಂಥದ್ದು. ನಿಮ್ಮ ಸ್ಟಾಟಿಕ್ ಪಾರ್ಟು ಕೂಡ ಕವರ್ ಆಗುತ್ತೆ ಅಂಡ್ ಕರೆಂಟ್ ಅಲ್ಲಿ ಏನಿದೆ ಇದು ಕೂಡ ನಿಮಗೆ ಅಪ್ಡೇಟ್ ಸಿಗುತ್ತೆ. ಅದರ್ವೈಸ್ ಇಟ್ ಇಸ್ ಲೈಕ್ ಅ ಬರ್ಡನ್ ಓನ್ಲಿ. ಓಕೆ, ಎಕ್ಸ್ಟ್ರಾ ಥಿಂಗ್ ಯು ಆರ್ ಸ್ಟಡಿಂಗ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅನ್ನೋ ಥರ ಆಗುತ್ತೆ. ಆ ಥರ ನೀವು ಮಾಡ್ಕೋಬಾರ್ದು. ಓಕೆ, ಸೊ ಈಸಿಯಾಗಿ ತಗೊಳ್ಳಿ, ನೀಟಾಗಿ ಎರಡನ್ನೂ ಕೂಡ ಕವರ್ ಮಾಡ್ಕೊಳ್ತಾ ಬನ್ನಿ. ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಇನ್ ಯುವರ್ ಎಕ್ಸಾಮಿನೇಷನ್. ದೆನ್ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗುವಂಥದ್ದು. ದೆನ್ ಏನಕ್ಕೆ ಈ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಸ್ಟೆಬಿಲಿಟಿ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್? ಬಿಕಾಸ್ ಆಫ್ ಚೀನಾಸ್ ಇನ್ಫ್ಲುಯೆನ್ಸ್ ಬಂದಾಗ ನಮಗೆ ಇಲ್ಲಿ ಸ್ಟೆಬಿಲಿಟಿನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ ಇಂತಹ ಜಾಗದಲ್ಲಿ ಬಂದಾಗ ನಮಗೆ ಗೊತ್ತು ಶ್ರೀಲಂಕಾದಲ್ಲಿ ಏನ್ ಮಾಡ್ತಿದೆ, ಚೀನಾ ಬಂದು BRI ಪ್ರಾಜೆಕ್ಟ್ ಮುಖಾಂತರ ಪ್ರಾಜೆಕ್ಟ್ಸ್ಗಳನ್ನ ಡೆವಲಪ್ಮೆಂಟ್ ಮಾಡ್ತಿದೆ. ಹಾಗೇನೆ ಥೈಲ್ಯಾಂಡ್ ಅಲ್ಲೂ ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದೆ. ದೆನ್ ವಿಯಟ್ನಾಂ ಅಲ್ಲೂ ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದೆ. ಈ ತರ ಇರಬೇಕಾದ್ರೆ ನಾವು ಕೂಡ ಈ ನಮ್ಮ ಜಾಗ ಏನಿದೆಯೋ ಎಸ್ಪೆಷಲಿ ದ ಅಂಡಮಾನ್ ಅಂಡ್ ನಿಕೋಬಾರ್ ಅಂಡ್ ಇಟ್ ಈಸ್ ಆಲ್ಸೋ ನಿಯರ್ ಟು ಅವರ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಓಕೆ, ಅಲ್ಲಿಂದನೂ ಕೂಡ ನಮಗೆ ಲೈಕ್ ಒಂದು ಕಂಪ್ಯಾರಿಟಿವ್ಲಿ ನಿಯರ್ ಟು ಐಲ್ಯಾಂಡ್ ಯಾವ್ದಪ್ಪ ಅಂತಂದ್ರೆ ಇದನ್ನೇ ಅಂತಾನೆ ಹೇಳ್ಬೋದು. ಇದನ್ನೆಲ್ಲನೂ ಕೂಡ ನಾವು ಸ್ಟೇಬಲ್ ಆಗಿ ಇಟ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾಜೆಕ್ಟ್ಸ್ಗಳನ್ನ ಡೆವಲಪ್ಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾನು ಈ ಪ್ರಾಜೆಕ್ಟ್ಸ್ ಅಲ್ಲಿ ಬಂದಾಗ ಏನೇನೆಲ್ಲ ಪ್ರಪೋಸ್ ಮಾಡಿದ್ರು ಅಂತ ಬಂದಾಗ ಒಂದು ಏರ್ಪೋರ್ಟ್, ಓಕೆ, ಗ್ರೀನ್ ಏರ್ಪೋರ್ಟ್ ನ ಪ್ರಪೋಸ್ ಮಾಡಿದ್ರು. ಅದ್ರ ಜೊತೆಗೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಬೇಕಾಗಿರುವಂತಹ ಪ್ರಾಜೆಕ್ಟ್ಸ್ಗಳು ಎಸ್ಪೆಷಲಿ ದ ಪೋರ್ಟ್ಸ್ ಗಳಾಗಿರ್ಬೋದು. ದೆನ್ ಮಿಸೈಲ್ಸ್ ಲಾಂಚ್ ಮಾಡೋದಕ್ಕೆ ಬೇರೆ ಬೇರೆ ಏನ್ ಇನ್ಫ್ರಾಸ್ಟ್ರಕ್ಚರ್ ಬೇಕೋ ಅದನ್ನ ಇಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಹೇಳಿದ್ರು. ದೆನ್ ಹಾಗೇನೆ ಸೋಲಾರ್ ಪವರ್ ಪ್ರಾಜೆಕ್ಟ್ ಕೂಡ ಜನರೇಟ್ ಮಾಡುವಂತ ಕೆಪಾಸಿಟಿ ಇದೆ. ಅದ್ರ ಜೊತೆಗೆ ಟೌನ್ಶಿಪ್ ನ ಡೆವಲಪ್ಮೆಂಟ್ ಮಾಡುವಂತದ್ದು ಕೂಡ ಇಲ್ಲಿ ಪ್ರಪೋಸ್ ನ ಮಾಡಿರುವಂತದ್ದು. ಟೌನ್ಶಿಪ್ ಅಲ್ಲಿ ಬಂದಾಗ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಒಂದು ಟೌನ್ ಅಲ್ಲಿ ಬಂದಾಗ ಹಾಸ್ಪಿಟಲ್ಸ್ ಗಳಾಗಿರ್ಬೋದು, ದೆನ್ ಟ್ರಾವೆಲಿಂಗ್ ಫೆಸಿಲಿಟೀಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಇದನ್ನೆಲ್ಲ ರೋಡ್ ಆಗಿರ್ಬೋದು, ಇದೆಲ್ಲಾನು ಕೂಡ ಡೆವಲಪ್ಮೆಂಟ್ ಮಾಡಿದ್ರೆ ಒಂದು ಟೌನ್ಶಿಪ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ವಾಟ್ ಅಂಡ್ ಆಲ್. ಒಂದು ಏರ್ಪೋರ್ಟ್, ದೆನ್ ಅ ಸೋಲಾರ್ ಪ್ರಾಜೆಕ್ಟ್, ದೆನ್ ಅ ಪೋರ್ಟ್ ಅಲ್ಲಿ ಬಂದಾಗ ದಟ್ ಈಸ್ ಫಾರ್ ಅ ಡಿಫೆನ್ಸ್ ಸೆಕ್ಟರ್, ದೆನ್ ಅ ಟೌನ್ಶಿಪ್ ನ ಇಲ್ಲಿ ಪ್ರಪೋಸ್ ನ ಮಾಡಿರುವಂತದ್ದು. ದೆನ್ ಮೇನ್ ಆಗಿ ಇದನ್ನ ಎಲ್ಲಿ ಪ್ರಪೋಸ್ ಮಾಡಿದಪ್ಪ ಅಂತಂದ್ರೆ ನಿಕೋಬಾರ್ ಅಲ್ಲಿ, ಗ್ರೇಟರ್ ನಿಕೋಬಾರ್ ಅಲ್ಲಿ, ಎಸ್ಪೆಷಲಿ ಇನ್ ದಿಸ್ ರೀಜನ್ ಗಲತಿಯಾ ನ್ಯಾಷನಲ್ ಪಾರ್ಕ್. ಓಕೆ, ಅಥವಾ ಇಲ್ಲಿ ಏನಿದೆಪ್ಪ ಅಂದ್ರೆ ನಮಗೆ ಗಲತಿಯಾ ಬೇ ಅನ್ನೋದು ಕೂಡ ಒಂದು ಪ್ಲೇಸ್ ಕೂಡ ಇದೆ. ಓಕೆ, ವಾಟರ್ ಬಾಡಿ, ಗಲತಿಯಾ ಬೇ ಈ ನಿಯರ್ ಹತ್ರ ಏನಾಗಿದೆಪ್ಪ ಅಂದ್ರೆ ಪೋರ್ಟ್ ನ ಪ್ರಪೋಸ್ ಮಾಡಿದ್ರು. ದೆನ್ ಉಳಿದಿದ್ದೆಲ್ಲವೂ ಕೂಡ ಇಲ್ಲಿ ಈ ನ್ಯಾಷನಲ್ ಪಾರ್ಕ್ ಅಲ್ಲಿ ಪ್ರಪೋಸ್ ನ ಮಾಡಿರುವಂತದ್ದು. ಸೊ ಈ ನ್ಯಾಷನಲ್ ಪಾರ್ಕ್ ಅಲ್ಲಿ ಪ್ರಪೋಸ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಅಲ್ಲಿರುವಂತಹ ಬಯೋಡೈವರ್ಸಿಟಿ ಡಿಸ್ಟರ್ಬೆನ್ಸ್ ಆಗುತ್ತಾ ಆಗಲ್ವಾ? ಆಗತ್ತೆ. ಓಕೆ, ದೆನ್ ಅಲ್ಲಿರುವಂತಹ ಟ್ರೈಬಲ್ ಪೀಪಲ್ಸ್ ಎಫೆಕ್ಟ್ ಆಗುತ್ತಾ ಆಗಲ್ವಾ? ಆಗತ್ತೆ. ಮೇನ್ ಆಗಿ ಇಲ್ಲಿ ಬಂದಾಗ ನಾವು ಈ ಗ್ರೇಟರ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಎರಡು ತರದ ಟ್ರೈಬ್ಸ್ ಗಳನ್ನ ನೋಡ್ತೀವಿ. ಒಂದು ನಿಕೋಬಾರಿಸ್ ಟೈಪ್ಸ್, another one is the Champon tribes. ದೆನ್ ಎಸ್ಪೆಷಲಿ ಶಾಂಪೋನ್ ಟ್ರೈಬ್ಸ್ ಗಳು ಏನಿದಾರೋ ಇವ್ರನ್ನ PVGT ಲಿಸ್ಟ್ ಗೆ ಆಡ್ ಮಾಡಿರುವಂತದ್ದು, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ ಗೆ ಆಡ್ ಮಾಡಿರುವಂತದ್ದು. ಈ 2004 ಅಲ್ಲಿ ಏನು ಸುನಾಮಿ ಆಯ್ತೋ ಅವಾಗ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಶಾಂಪೇನ್ ಟ್ರೈಬ್ಸ್ ಗಳನ್ನ ರೀಲೊಕೇಟ್ ಮಾಡಿದ್ರು. ಇನ್ನ ಕೂಡ ಅವ್ರು ಏನಾಗಕ್ಕಾಗಿಲ್ಲ, ವಾಪಸ್ ಅವ್ರ ಜಾಗಕ್ಕೆ ಕಂಪ್ಲೀಟ್ ಆಗಿ ಶಿಫ್ಟ್ ಆಗಿರ್ಲಿಲ್ಲ. ದೆನ್ ಇವಾಗ ಈ ಪ್ರಾಜೆಕ್ಟ್ ಮಾಡ್ಬೇಕಂತ ಏನ್ ಮಾಡಿದ್ದಾರೆ, ಪುನಃ ಅವ್ರನ್ನ ಏನ್ ಮಾಡಿದಾರಪ್ಪ ಅಂದ್ರೆ ರೀಲೊಕೇಟ್ ಮಾಡಿದ್ದಾರೆ. ಹಾಗಿದ್ರೆ ಅವರ ಹೋಮ್ ಲ್ಯಾಂಡ್, ಅವರ ಹೋಮ್ ಪ್ಲೇಸ್ ಏನಿತ್ತು ಅದರಿಂದ ಅವರು ಪರ್ಮನೆಂಟ್ ಆಗಿ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ, ಹೌದು. ಅದರಿಂದ ಅವರ ಡೈಲಿ ಲೈಫಿಗೆ ಎಫೆಕ್ಟ್ ಆಗುತ್ತಾ? ಹೌದು, ಆಗತ್ತೆ. ಸೊ ದಾಟ್ಸ್ ದ ಥಿಂಗ್, ದಟ್ ದೀಸ್ ಆರ್ ಆಲ್ ದಿ ಡಿಸ್ಅಡ್ವಾಂಟೇಜ್ ವಿ ಆರ್ ಸೀಯಿಂಗ್. ಅಂಡ್ ಆಸ್ ವಿ ಡಿಸ್ಕಸ್ಡ್ ಬಯೋಡೈವರ್ಸಿಟಿಗೆ ಇಲ್ಲಿ ಇಂಪ್ಯಾಕ್ಟ್ ಆಗ್ತಿದೆಯಾ? ಹೌದು. ಒಂದು ಟ್ರೀಸ್ಗಳಲ್ಲಿರುವಂತಹ ಇಂಪಾರ್ಟೆಂಟ್ ಟ್ರೀಸ್ಗಳು ವಿಚ್ ಈಸ್ ಅವೈಲಬಲ್ ಓನ್ಲಿ ಇನ್ ದಟ್ ಪರ್ಟಿಕ್ಯುಲರ್ ರೀಜನ್, ಅದೆಲ್ಲ ಬೇರೆ ಕಡೆ ನಮ್ಮ ಇಂಡಿಯಾದಲ್ಲಿ ಸಿಗಲ್ಲ. ಅಂತಹ ಟ್ರೀಸ್ಗಳನ್ನೆಲ್ಲ ಕೂಡ ಏನ್ ಮಾಡ್ತಿದಾರಪ್ಪ ಅಂದ್ರೆ ಕಟ್ ಮಾಡಬೇಕಾಗಿದೆ. ಅಂಡ್ ನಾವು ಈ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ನೋಡುವಂತಹ ಕೆಲವೊಂದು ಸ್ಪೀಶೀಸ್ಗಳು, ಓಕೆ, ಲೈಕ್ ಅ ಲೆದರ್ ಬ್ಯಾಕ್ಡ್ ಟರ್ಟಲ್ ಆಗಿರ್ಬೋದು, ದೆನ್ ಅ ಮೆಗಾಪೋಡ್ ಅನ್ನುವಂತಹ ಬರ್ಡ್ ಆಗಿರ್ಬೋದು. ದೆನ್ ಆಲ್ ದೀಸ್ ಥಿಂಗ್ಸ್ ಅವರ ನಿಕೋಬಾರಿಸ್ ಮಕಾಕೆ ಇದೆಲ್ಲವೂ ಕೂಡ ಏನಾಗಿದೆಪ್ಪ ಅಂದ್ರೆ ಅವರ ಲೈಫಿಗೆ ಥ್ರೆಟನ್ ಆಗಿರುವಂಥದ್ದು. ಹ್ಯಾಬಿಟೇಟ್ ಲಾಸ್ ಆಗ್ತಿದೆಯಾ? ಎಸ್. ಬಟ್ ಯಾವುದೇ ಒಂದು ಎನ್ವಿರಾನ್ಮೆಂಟ್ ಪ್ರಾಜೆಕ್ಟ್ ಅನ್ನು ಕೂಡ ಮಾಡ್ಬೇಕಂತ ಬಂದಾಗ ಅಲ್ಲಿ ನಾವು ಲಾಸ್ ನೋಡ್ದೇನೆ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡಕ್ ಆಗಲ್ಲ. ಅಥವಾ ನಾವು ಇಲ್ಲಿ ಮ್ಯಾರಿಟೈಮ್ ಸೆಕ್ಯೂರಿಟಿ ನಾವ್ ಏನ್ ಮಾಡ್ಬೇಕಂತ ಅನ್ಕೊಂಡಿದೀವೋ ಅದ್ ಮಾಡ್ಬೇಕಂತ ಹೇಳಿದ್ರೆ ಸಮ್ ಲಾಸಸ್ ವಿಲ್ ಹ್ಯಾಪನ್. ಆ ಲಾಸಸ್ಗಳನ್ನ ಏನ್ ಮಾಡ್ಬೇಕಿತ್ತಪ್ಪ ಅಂದ್ರೆ ನಮ್ಮ ಅಥಾರಿಟೀಸ್ಗಳು ನೀಟಾಗಿ ಸ್ಟಡಿ ಮಾಡ್ಬೇಕಿತ್ತು. ದೆನ್ ಈ ತರ ನಾವು ನೋಡೋಕ್ ಬರ್ತಾರೆ. ಸೊ ಅಕಾರ್ಡಿಂಗ್ ಟು ದ ಫಾರೆಸ್ಟ್ ರೈಟ್ ಆಕ್ಟ್ 2006 ಪ್ರಕಾರ ಈ ಶಿಂಪಾನ್ ಟ್ರೈಬ್ಸ್ ಗಳು ಏನಿದ್ರು ದೇ ಆರ್ ದಿ ಸೋಲ್ ಅಥಾರಿಟೀಸ್ ಆಫ್ ದಿಸ್ ದ ಗಲತಿಯಾ ನ್ಯಾಷನಲ್ ಪಾರ್ಕ್ ಅಥವಾ ದ ಗಲತಿಯಾ ರೀಜನ್. ಬಿಕಾಸ್ ಆಫ್ ದಿಸ್, ಸೊ ಏನ್ ಮಾಡ್ಬೇಕಿತ್ತು, ಗವರ್ಮೆಂಟ್ ಹ್ಯಾಸ್ ಟು ಆಕ್ಟ್ ವಿತ್ ಅಡ್ವಾಂಟೇಜ್ ಆಫ್ ದಿ ಶಾಂಪೇನ್ ಟ್ರೈಬ್ಸ್. ಬಟ್ ಇಲ್ಲಿ ಏನಾಗಿದೆ, ಗವರ್ಮೆಂಟ್ ನೀಟಾಗಿ ಅವ್ರ ಹತ್ರ ಏನು ಡಿಸ್ಕಷನ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ. ಅದನ್ನು ಅವ್ರು ಏನ್ ಮಾಡಿದ್ದಾರೆ, ರೀಲೊಕೇಟ್ ಮಾಡಿರುವಂಥದ್ದು.
ದೆನ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಬೇಕಿತ್ತ, ಅದನ್ನು ಕೂಡ ನೀಟಾಗಿ ಮಾಡಿಲ್ಲ. ದೆನ್ ಇದು ಈ ಕೇಸ್ ಎಲ್ಲಿ ಹೋಗಿತ್ತಪ್ಪ ಅಂದ್ರೆ ಗ್ರೀನ್ ಟ್ರಿಬ್ಯುನಲ್ಗೆ ಹೋಗಿತ್ತು. ಲೈಕ್ ಗ್ರೀನ್ ಟ್ರಿಬ್ಯುನಲ್ ಆಲ್ ದೀಸ್ ಥಿಂಗ್ಸ್ ಎನ್ವಿರಾನ್ಮೆಂಟಲ್ ಏನಾದರೂ ಜುಡಿಕ್ಷನ್ ಕೊಡಬೇಕಂದ್ರೆ ಗ್ರೀನ್ ಟ್ರಿಬ್ಯುನಲ್ ನಮಗಿದೆ. ಗ್ರೀನ್ ಟ್ರಿಬ್ಯುನಲ್ ಏನು ಮಾಡ್ತಪ್ಪ ಅಂದ್ರೆ ಹೈ ಇಂಪ್ಯಾಕ್ಟ್ ಕಮಿಟಿನ ಫಾರ್ಮೇಷನ್ ಮಾಡಿ ಅಲ್ಲಿ ಸ್ಟಡಿ ಮಾಡ್ಬೇಕಂತ ಹೇಳಿದ್ರು. ದೆನ್ ದಿಸ್ ಹೈ ಇಂಪ್ಯಾಕ್ಟ್ ಕಮಿಟಿ ಏನಿದೆಯೋ ಅದು ಕೂಡ ಸ್ಟಡಿ ಮಾಡಿ ಅವರು ಕೂಡ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ವೈ ದಿಸ್ ಪ್ರಾಜೆಕ್ಟ್ ಈಸ್ ಡೆವಲಪಿಂಗ್ ನಾವು. ಬಟ್ 2025 ನಾವು ಇನ್ನೊಂದನ್ನ ಏನು ನೋಡಿದವಪ್ಪ ಅಂತಂದ್ರೆ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಅರ್ಥ್ವೇಕ್ ಆಗಿರೋದನ್ನ ನೋಡ್ತಾ ಇದ್ದೀವಿ. ಸೊ 2004 ಅಲ್ಲಿ ಸುನಾಮಿ ಆಗಿತ್ತು. ಇಟ್ ಇಸ್ ಅ ಡಿವಾಸ್ಟೆಡ್ ಸುನಾಮಿ. ಆ್ಯಂಡ್ 2025 ಅಲ್ಲಿ ನಿಯರ್ ಟು ದ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ 5.5 ಮ್ಯಾಗ್ನಿಟ್ಯೂಡ್ ಅಷ್ಟು ಏನಾಗಿತ್ತಪ್ಪ ಅಂದ್ರೆ ಅರ್ಥ್ವೇಕ್ ಆಗಿತ್ತು. ಇಂತಹ ಸೆಸ್ಮಿಕಲಿ ಆಕ್ಟಿವ್ ಝೋನ್ಗಳಲ್ಲಿ ನಾವು ಈ ಪ್ರಾಜೆಕ್ಟ್ನ ಮಾಡ್ತಾ ಇರುವಂಥದ್ದು ವಿತ್ ದ ಪೀಪಲ್ಸ್ ಮನಿ ಆರ್ ದ ಪಬ್ಲಿಕ್ ಮನಿ, ಹೌ ಗುಡ್ ಇಟ್ ಈಸ್ ಅನ್ನುವಂಥದ್ದು ಈ ಆರ್ಟಿಕಲ್ನ ಕ್ವಶನ್ ಆಗಿರುವಂಥದ್ದು. ಬಟ್ ಅದನ್ನ ನೋಡೋಕ್ಕೂ ನಾವು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಕೂಡ ನೋಡಬೇಕಾಗತ್ತೆ. ಓಕೆ, ಚೀನಾಸ್ ಇನ್ಫ್ಲುಯೆನ್ಸ್ ಆಗಿರ್ಬೋದು, ನಮ್ಮ ಮ್ಯಾರಿಟೈಮ್ ಸೆಕ್ಯೂರಿಟೀಸ್ಗಳಾಗಿರ್ಬೋದು. ದೆನ್ ಇಲ್ಲಿ ಬೇಕಾಗಿರುವಂಥ ಪ್ರಾಜೆಕ್ಟ್ ಡೆವಲಪ್ಮೆಂಟ್, ಬಿಕಾಸ್ ನಾವೇನಾದರೂ ಹೋಗ್ಬೇಕಂದ್ರೆ ಪೋರ್ಟ್ ಬ್ಲೇರಲ್ಲಿ ಮಾತ್ರ ಒಂದು ಏರ್ಪೋರ್ಟ್ ಇರುವಂಥದ್ದು, ನಿಕೋಬಾರ್ ಐಲ್ಯಾಂಡಿಗೆ ಇಲ್ಲ. ಅಲ್ಲಿ ಹೋಗ್ಬೇಕಂದ್ರೆ ವಿ ಹ್ಯಾವ್ ಟು ಗೋ ಥ್ರೂ ದ ಶಿಪ್ಸ್ ಓನ್ಲಿ ಅಥವಾ ಬೋಟ್ಸ್ ಓನ್ಲಿ. ಓಕೆ, ದೆನ್ ಇಟ್ ಈಸ್ ಬೆಟರ್ ಟು ಹ್ಯಾವ್ ಒನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ದೆನ್ ಅ ಲಾಂಚಿಂಗ್ ಪ್ಯಾಡ್, ಅಥವಾ ಲೈಕ್ ಏನಾದರೂ ನಮಗೆ ಸೆಕ್ಯೂರಿಟಿ ಥ್ರೆಟ್ ಬಂತು ಅಂತಂದ್ರೆ ಮಿಸೈಲ್ ಲಾಂಚ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ದೆನ್ ಪೋರ್ಟ್ಸ್ ಬೇಕು ನಮಗೆ, ಯಾಕಪ್ಪ ಅಂತಂದ್ರೆ ನಮ್ಮ ಇಂಡಿಯನ್ ನೇವಿಯಲ್ಲಿರುವಂಥ ಶಿಪ್ಗಳೆಲ್ಲವೂ ಕೂಡ ಅಲ್ಲಿ ಬಂದು ಡಾಕ್ ಯಾರ್ಡ್ ಮಾಡೋದಕ್ಕೆ, to have a patrolling in that region. So everything is important. Okay, so you can write the both the things. ಅದನ್ನೇ ಕಂಪ್ಲೀಟ್ ಆಗಿ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಷನ್ ನ ಮಾಡಿರುವಂಥದ್ದು. ಓಕೆ, here the components of the project, ಒಂದು ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್, ಏರ್ಪೋರ್ಟ್, ಸ್ಮಾರ್ಟ್ ಸಿಟಿ ಅಂಡ್ ಅದರ್ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ರೋಡ್ಸ್, ಯುಟಿಲಿಟೀಸ್, ಅದರ್ ಥಿಂಗ್ಸ್. ದೆನ್ ಕನ್ಸರ್ನ್ ಅಲ್ಲಿ ಬಂದಾಗ ಫಸ್ಟ್ ಕನ್ಸರ್ನ್ ಎಕಲಾಜಿಕಲ್ ಅಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್. ಇಲ್ಲಿ ಬಂದಾಗ ನಾವೇನೋ ನೋಡ್ತಿದೀವಿ, ಒಂದು ಬಯೋಡೈವರ್ಸಿಟಿ ಲಾಸ್ ಆಗಿರ್ಬೋದು, ಮತ್ತೆ ಅದ್ರ ಜೊತೆಗೆ ಅಲ್ಲಿರುವಂತಹ ಲೈಕ್ ವಾಟ್ ಎವರ್ ದ ಟ್ರೈಬಲ್ಸ್ ಪೀಪಲ್ಸ್ ಇರುತ್ತೆ ಅವರನ್ನು ಕೂಡ ಒಂದು ಬೇರೆ ಕಡೆಗೆ ಸೆಕ್ಟರ್ಗಳಿಗೆ ಕಳಿಸ್ತಾ ಇದ್ದಾರೆ. ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳನ್ನ ಡೆವಲಪ್ಮೆಂಟ್ ಮಾಡೋದ್ರಿಂದ ಅಲ್ಲಿನ ಫ್ರೆಜೈಲ್ ಕೋಸ್ಟಲ್ ಸಿಸ್ಟಮ್ ಕೂಡ ಎಫೆಕ್ಟ್ ಆಗ್ತಾ ಬರ್ತಿರುತ್ತೆ, ಅದನ್ನು ನಾವು ನೋಡ್ತಾ ಇದ್ದೀವಿ. ಅಂಡ್ ಇಂಪ್ಯಾಕ್ಟ್ ಟು ಇಂಡಿಜಿನಿಯಸ್ ಟೈಪ್ ಆಸ್ ಈ ಸೆಡ್. ಸೊ ದೇ ಆರ್ ಮೇನ್ಲಿ ಟೂ ಗ್ರೂಪ್ಸ್ ಆರ್ ದೇರ್, ನಿಕೋಬಾರಿಸ್ ಅಂಡ್ ಶಾಂಪೇನ್ ಟ್ರೈಬ್ಸ್. ಅಂಡ್ ಶಾಂಪೇನ್ ಟ್ರೈಬ್ಸ್ಗಳಿಗೆ ಈವನ್ ಫಾರೆಸ್ಟ್ ರೈಟ್ ಆಕ್ಟ್ ಕೆಳಗಡೆ ಕೂಡ ಏನಿದೆಪ್ಪ ಅಂದ್ರೆ ದೇರ್ ಆರ್ ರೈಟ್ಸ್ ಆರ್ ದೇರ್, ಅದನ್ನು ಕೂಡ ಕರೆಕ್ಟಾಗಿ ಕನ್ಸಲ್ಟೇಷನ್ ಮಾಡಿಲ್ಲ. ಅವ್ರನ್ನ ಕಂಪ್ಲೀಟ್ ಆಗಿ ಏನು ಮಾಡ್ತಾರಪ್ಪ ಅಂದ್ರೆ ಬೇರೆ ಜಾಗಕ್ಕೆ ರೀಲೊಕೇಟ್ ಮಾಡ್ತಿರೋದ್ರಿಂದ ಅವರ ಹೋಮ್ ಹ್ಯಾಬಿಟೇಟ್ ಏನಿತ್ತು ಅದನ್ನು ಕೂಡ ಅವರು ಕಳ್ಕೊತಾ ಇದ್ದಾರೆ. ದೆನ್ ಪ್ರೊಸೀಜರಲ್ ಅಂಡ್ ಗವರ್ನೆನ್ಸ್ ಇಶ್ಯೂಸ್ಗಳಲ್ಲಿ ಬಂದಾಗ ನೋ ಆಬ್ಜೆಕ್ಷನ್ ಒಬ್ಟೈನ್ ಫ್ರಮ್ ದಿ ಹೈ ಇಂಪ್ಯಾಕ್ಟ್ ಕಮಿಟಿ ಆಲ್ಸೋ. ದೆನ್ ಇದರಿಂದ ಏನಾಗ್ತದಪ್ಪ ಅಂದ್ರೆ ಎವ್ರಿ ಒನ್ ಆರ್ ಕಾಂಟ್ರಿಬ್ಯೂಟಿಂಗ್ ಟು ಅ ಮೋರ್ ದ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಆಫ್ ದಿಸ್ ಥಿಂಗ್ಸ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಪ್ಲಾನ್ಸ್ ಫಾರ್ ಅ ಕಾಂಪನ್ಸೇಟರಿ ಎಫಾರೆಟ್ರೇಷನ್. ಸೊ ಏನೇನೆಲ್ಲ ಟ್ರೀಸ್ಗಳಲ್ಲಿ ಫೆಲ್ ಆಗ್ತಾ ಇದೆಯೋ, ಕಟ್ ಮಾಡ್ತಿದ್ದಾರೋ ಅದನ್ನ ಕಂಪನ್ಸೇಷನ್ ಮುಖಾಂತರ ಏನು ಮಾಡ್ತಾರಪ್ಪ ಅಂದ್ರೆ ಬೇರೆ ಕಡೆ ಹೋಗಿ ಫಾರೆಸ್ಟ್ನ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಫ್ಯೂ ಸ್ಟೇಟ್ಸ್ ಲೈಕ್ ಹರಿಯಾಣ ಆಗಿರ್ಬೋದು, ಪಂಜಾಬಲ್ಲಿ ಆಗಿರ್ಬೋದು, ಈ ಥರ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಡೆವಲಪ್ಮೆಂಟ್ ಅಂತ ಮಾಡಕ್ ಹೋಗಿ ಸೊ ನಮ್ಮ ಇಂಡಿಯನ್ ಗೌರ್ಮೆಂಟ್ ಫೇಲ್ ಆಗಿರುವಂಥದ್ದು ನಾವು ನೋಡ್ತಾ ಬರ್ತಿದ್ದೀವಿ. ಸೊ ದಾಟ್ಸ್ ದ ಕನ್ಸರ್ನ್ ಸೊ ದ ಸೋನಿಯಾ ಗಾಂಧಿ ಹ್ಯಾಡ್ ರಿಗಾರ್ಡಿಂಗ್ ದಿಸ್ ಒನ್. ದೆನ್ ಆಲ್ಟರ್ನೇಟಿವ್ ಆಗಿ ಏನು ಮಾಡ್ಬೋದಪ್ಪ ಅಂತಂದ್ರೆ ಇದನ್ನ ನಾವು ಎಲ್ಲಿ ಬರಿಬೋದು, ವೇರ್ ಫಾರ್ವರ್ಡ್ ಅಲ್ಲಿ ಬರಿಬೋದು. ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ನ ಮಾಡಬೇಕು. ಸಸ್ಟೈನಬಲ್ ಡೆವಲಪ್ಮೆಂಟ್ ಆಫ್ಟರ್ ಸ್ಟಡಿಂಗ್ ಎವ್ರಿಥಿಂಗ್, ಆಫ್ಟರ್ ರೀಕನ್ಸಿಡರಿಂಗ್ ದ ರಿಪೋರ್ಟ್ಸ್. ಓಕೆ, ದೆನ್ ಎಲ್ಲಿ ಡೆವಲಪ್ಮೆಂಟ್ ಮಾಡಬೇಕು, ಎಲ್ಲಿ ಡೆವಲಪ್ಮೆಂಟ್ ಮಾಡಬಾರ್ದು, ಓಕೆ, ಯಾವುದಕ್ಕೆ ತುಂಬ ಥ್ರೆಟನ್ ಆಗ್ತಾ ಇಲ್ಲ, ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ನ ಮಾಡಬೇಕು. ದೆನ್ ರಾದರ್ ದೆನ್ ಡೆವಲಪಿಂಗ್ ದೀಸ್ ಪ್ರಾಜೆಕ್ಟ್ಸ್ ಸ್ವಲ್ಪ ರಿನ್ಯೂವಬಲ್ ಎನರ್ಜಿ ಕಡೆಗೂ ಕಾನ್ಸಂಟ್ರೇಟನ್ನು ನಾವು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಟ್ರೈಬಲ್ ರೈಟ್ಸ್ ಏನಿದೆಯೋ ಅವರಿಗೆ ಕರೆಕ್ಟಾಗಿ ಏನು ಮಾಡಬೇಕಪ್ಪ ಅಂದ್ರೆ ರೈಟ್ಸ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಕೊಡಬೇಕು. ಅದ್ರ ಜೊತೆಗೆ ಅವ್ರಿಗೆ ಏನು ಲಾಸ್ ಆಗ್ತಿದೆಯೋ ಅದನ್ನು ಗೌರ್ಮೆಂಟ್ ನೀಟಾಗಿ ಕಂಪನ್ಸೇಟ್ ಮಾಡಬೇಕು. ಅವರ ರೀಲೊಕೇಶನ್ ಆಗಲಿ, ಅವರಿಗೆ ಹ್ಯಾಬಿಟೇಷನ್ನ ಪ್ರೊವೈಡ್ ಮಾಡೋದಾಗಲಿ, ಮತ್ತೊಂದಾಗಲಿ ಎಲ್ಲನೂ ಕೂಡ ಇಟ್ ಹ್ಯಾಸ್ ಟು ಟೇಕನ್ ಕೇರ್ ಆಫ್. ದೆನ್ ಎಕೋಸಿಸ್ಟಮ್ ಬೇಸ್ಡ್ ಡೆವಲಪ್ಮೆಂಟ್ನ ನಾವು ಮಾಡಬೇಕಾಗುತ್ತೆ ರಾದರ್ ದೆನ್ ಜಸ್ಟ್ ಡೂಯಿಂಗ್ ದ ಎಕನಾಮಿಕಲಿ ಬೆನಿಫಿಟ್ ಡೆವಲಪ್ಮೆಂಟ್ಸ್ಗಳು ಅನ್ನೋದು ಇಲ್ಲಿ ಕನ್ಕ್ಲೂಷನ್ ಆಗಿರುವಂಥದ್ದು. ಓಕೆ, ಐ ಹೋಪ್ ಎಲ್ಲರಿಗೂ ಸಹ ಈ ಆರ್ಟಿಕಲ್ ನಾವೇನು ಡಿಸ್ಕಸ್ ಮಾಡಿದೀವಿ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬಟ್ ಇದನ್ನು 2021 ಡೆವಲಪ್ಮೆಂಟ್ ಮಾಡೋದು, ಬಟ್ 23-24 ನೋಡಿದಾಗಲೂ ಕೂಡ ನ್ಯೂಸಲ್ಲಿ ಇದೆ ಬಿಕಾಸ್ ಆಫ್ ದ ಅಪೋಸಿಷನ್ ಪಾರ್ಟೀಸ್ ಒಪಿನಿಯನ್ ರಿಗಾರ್ಡಿಂಗ್ ದಿಸ್ ಪ್ರಾಜೆಕ್ಟ್. ಓಕೆ, ಸೊ ದಟ್ ಈಸ್ ವೈ ಯು ಶುಡ್ ನೋ ದಿಟ್. ಇವತ್ತು ಕೂಡ ಒಂದು ಆರ್ಟಿಕಲ್ ಇರುವಂಥದ್ದು. ಕ್ವಶನ್ ಬಂದರೆ ನಿಮಗೆ ಮೇನ್ಸಲ್ಲಿ ಯಾವ ಥರ ಬರ್ಬೋದಪ್ಪ ಅಂದರೆ ಲೈಕ್ ದಿಸ್ ಇಟ್ ಕ್ಯಾನ್ ಕಮ್. ದ ಇಂಡಿಜಿನಿಯಸ್ ಟೈಪ್ಸ್ ಆಫ್ ದಿ ನಿಕೋಬಾರ್ ಐಲ್ಯಾಂಡ್ಸ್ face existential risk due to the Great Nicobar Island project. Mainly they were speaking about the indigenous types. Then analyze the potential impact of these projects on the rights and livelihood of these types and what measures should be taken to ensure their protection. Okay, so ಇದನ್ನು ನಿಮಗೆ ಮೇನ್ ಆಗಿ ಇದು ಎಲ್ಲಿ ಬರ್ಬೋದಪ್ಪ ಅಂತಂದರೆ, ಒಂದು ಇಟ್ ಕ್ಯಾನ್ ಕಮ್ಸ್ ಇನ್ ಯುವರ್ ಸೋಷಿಯಲ್ ಜಸ್ಟಿಸ್ ಪೇಪರ್ 2 ಅಥವಾ ಎನ್ವಿರಾನ್ಮೆಂಟ್ GS 3 ಅಲ್ಲಿ ಪೇಪರ್
3 GS3 ಅಲ್ಲಿ ನಿಮಗೆ ಇದು ಬರ್ಬೋದು. ಓಕೆ, ಸೊ ಟ್ರೈ ಟು ಆನ್ಸರ್ ಟು ದಿಸ್ ಕ್ವಶನ್. ಸೊ ಅಟ್ಲೀಸ್ಟ್ ನೀವು ಆನ್ಸರ್ ಬರೋಕ್ಕಾಗಿಲ್ಲ ಅಂದ್ರೂ ಕೂಡ ಇಲ್ಲಿ ಒಂದು 2-4 ಪಾಯಿಂಟ್ಸ್ಗಳಾದ್ರೂ ಕೂಡ ಸೊ ರೈಟ್ ಅಬೌಟ್ ಹೌ ಇಟ್ ವಿಲ್ ಇಂಪ್ಯಾಕ್ಟ್, ದೆನ್ ವಾಟ್ ಆರ್ ಆಲ್ ದ ಮೆಜರ್ಸ್ ಯು ಕ್ಯಾನ್ ರೈಟ್, ಅದರಲ್ಲೂ ಕೂಡ ಒಂದು 4 ಪಾಯಿಂಟ್ಸ್ಗಳನ್ನ ಬರೀರಿ. ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಇನ್ ಯುವರ್ ಫ್ಯೂಚರ್. ಓಕೆ, ಎಸ್ಗಳಲ್ಲಿ PSI ಅಲ್ಲಿ ಬಂದಾಗ ಎಷ್ಟೇ ಇರುತ್ತೆ ಅಲ್ಲೂ ಕೂಡ ಈ ಥರ ಕ್ವಶನ್ಸ್ಗಳನ್ನ ಕೇಳ್ಬೋದು, ಅವಾಗಲೂ ಕೂಡ ನೀವು ಬರೀಬೇಕಾಗತ್ತೆ. ಓಕೆ, UPSC, KPSC, ಆಲ್ ದ ಎಕ್ಸಾಮಿನೇಷನ್ ಆ್ಯಂಡ್ ಬೇರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳನ್ನ ಅಥವಾ SSC ಎಕ್ಸಾಮ್ಸ್ಗಳನ್ನ ನೋಡಿದ್ರೆ ನಿಮಗೆ ಟೈರ್ 2 ಅಲ್ಲಿ ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ದೇ ವಿಲ್ ಟೆಸ್ಟ್ ಯುವರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೆಪಾಬಿಲಿಟಿ. ಅಲ್ಲೂ ಕೂಡ ನೀವು ಇದನ್ನು ಬರೀಬೇಕಾಗುತ್ತೆ ವೆನ್ ಯು ಆರ್ ಅಪ್ಲೈಯಿಂಗ್ ಫಾರ್ ದ ಪ್ರೊಬೇಷನರಿ ಆಫೀಸರ್ಸ್ ಆ್ಯಂಡ್ ಆಲ್, ದೆನ್ CGL ಆ್ಯಂಡ್ ಆಲ್ ಅದರಲ್ಲೂ ಕೂಡ ಕೇಳ್ತಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ಬರಿತಾ ಬನ್ನಿ. ಓಕೆ, ಫಸ್ಟ್ ರಾಂಗ್ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ಏನಾಗ್ತೀರಾ ನೀವು ಇಂಪ್ರೂವ್ ಆಗ್ತೀರಾ. ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋಣ. ಸೊ ನೆಕ್ಸ್ಟ್ ಎಡಿಟೋರಿಯಲ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಎಡಿಟೋರಿಯಲ್. ದ ಕಾಂಪ್ಲೆಕ್ಸ್ ಟರ್ನ್ ಇನ್ ಇಂಡಿಯಾಸ್ FDI ಸ್ಟೋರಿ. ವಾಟ್ ಇಸ್ ದಿಸ್ FDI? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಸ್ಟೋರಿ. ಓಕೆ, ದೆನ್ ವರ್ಲ್ಡಲ್ಲೇ ಬಂದಾಗ ನಾವು ಹೈಯೆಸ್ಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಆಗ್ತಿದೆ? ಚೀನಾದಲ್ಲಿ ಆಗ್ತಿದೆ. ಆಫ್ಟರ್ ದಟ್ ಎಲ್ಲಿ ಆಗ್ತಿದೆಪ್ಪ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಆಗ್ತಿರುವಂಥದ್ದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ದೆನ್ ಇಲ್ಲಿ ಏನು ನೋಡ್ತಿದ್ವಿ? ಒಂದು ಟರ್ನ್ ನೋಡ್ತಿದ್ವಿ, ಶಿಫ್ಟ್ ನೋಡ್ತಿದ್ವಿ. ವಾಟ್ ಈಸ್ ದ ಶಿಫ್ಟ್ ಅನ್ನೋದನ್ನ ನೋಡೋಣ. ಬಿಫೋರ್ ವಿ ಆರ್ ಸ್ಟಾರ್ಟಿಂಗ್ ವಿತ್ ದಟ್ ಒನ್, ವಿ ವಿಲ್ ಸಿ ದ ಡೇಟಾ FDI ಇನ್ಫ್ಲೋ ಇನ್ ದಿ ಫಿನಾನ್ಷಿಯಲ್ ಇಯರ್ 24 and 25. ಓಕೆ, ಇದನ್ನ ನಾನು ಬಜೆಟ್ ಹಾಗೂ ಎಕನಾಮಿಕ್ ಸರ್ವೆ ಅಂತ ತಗೊಂಡು ಬಂದಿದ್ದು. ಲಾಸ್ಟ್ ಇಯರ್ ನಾವು ನೋಡಿದಾಗ FDI ಇನ್ಫ್ಲೋ ಟೋಟಲ್ ಎಷ್ಟಾಗಿತ್ತಪ್ಪ ಅಂದರೆ $81.04 billion ಅಷ್ಟು ಇಂಡಿಯಾದಲ್ಲಿ FDI ಇನ್ಫ್ಲೋ ಆಗಿತ್ತು. ದಟ್ ಈಸ್ 14% ಇನ್ಕ್ರೀಸ್ ಫ್ರಮ್ ದಿ ಪ್ರೀವಿಯಸ್ ಇಯರ್. ಓಕೆ, 23-24 ಅಲ್ಲಿ ನೋಡೋದಕ್ಕಿಂತನೂ ಕೂಡ 14% ಇನ್ಕ್ರೀಸಸ್. ದೆನ್ FDI ಈಕ್ವಿಟಿ ಇನ್ಫ್ಲೋ, ಈಕ್ವಿಟಿಲಿ ಬಂದಾಗ ಅಥವಾ ಸ್ಟಾಕ್ಸ್ ಅಲ್ಲಿ ಬಂದಾಗ ಅಥವಾ ಓನರ್ಶಿಪ್ ಅಲ್ಲಿ ಬಂದಾಗ FDI ಇನ್ಫ್ಲೋ ಏನಾಗಿತ್ತಪ್ಪ ಅಂದ್ರೆ ನಮ್ಮ ಇಂಡಿಯಾದಲ್ಲಿ $50.1 billion ಆಗಿತ್ತು. ಇಟ್ ಈಸ್ ಆಲ್ಸೋ ಹೈಯರ್ 13% ಕಂಪೇರ್ಡ್ ಟು ದ ಲಾಸ್ಟ್ ಇಯರ್. ಎರಡರಲ್ಲೂ ಕೂಡ ಇಂಪ್ರೂವ್ ಆಗಿದೆಯಾ? FDI ಇನ್ಫ್ಲೋದಲ್ಲೂ ಹೋಗಿದೆ, ಈಕ್ವಿಟಿಲೂ ಕೂಡ ಆಗಿದೆಯಾ? ಆಗಿದೆ. ಓಕೆ, ಎರಡರಲ್ಲೂ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಇನ್ಕ್ರೀಸ್ ಆಗಿರುವಂಥದ್ದು. ದೆನ್ ಸೆಕ್ಟರ್ ವೈಸ್ ನೋಡ್ತಾ ಬಂದರೆ ಎಸ್ಪೆಷಲಿ ದ ಸರ್ವಿಸ್ ಸೆಕ್ಟರ್, ಎಜುಕೇಷನ್, ಹೆಲ್ತ್ ಕೇರ್, ರಿನ್ಯೂವಬಲ್ ಎನರ್ಜಿ, ಆಲ್ ದೀಸ್ ಥಿಂಗ್ಸ್ ಇಟ್ ವಾಸ್ 19% ಆಫ್ ದಿ ಟೋಟಲ್ FDI ಇನ್ಫ್ಲೋ. ದೆನ್ ಅದನ್ನು ಬಿಟ್ಟು ಸೆಕೆಂಡ್ ಒನ್ ಯಾವುದಪ್ಪ ಅಂತ ಬಂದಾಗ ಸೆಕೆಂಡ್ ಒನ್ ಬಂದು ಮ್ಯಾನುಫ್ಯಾಕ್ಚರಿಂಗ್ 18% ಗ್ರೋತ್ನ ನಾವು ನೋಡಿದ್ದೀವಿ. ದೆನ್ ಥರ್ಡ್ ಒನ್ ಅಲ್ಲಿ ಬಂದಾಗ ದಟ್ ಈಸ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಆಫ್ ದಿ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಬಂದಾಗ 16% ಟೋಟಲ್ ಇನ್ಫ್ಲೋ ವಿ ಆರ್ ಸೀಯಿಂಗ್ ಇನ್ ದಿಸ್ ಥಿಂಗ್. ಆ್ಯಂಡ್ ಟ್ರೇಡಿಂಗ್ ಅಲ್ಲಿ ಬಂದಾಗ 8% ಆಫ್ ದಿ ಟೋಟಲ್ ಇನ್ಫ್ಲೋ ನಾವೆಲ್ಲಿ ನೋಡ್ತೀವಪ್ಪ ಅಂದರೆ ಟ್ರೇಡಿಂಗ್ ಅಲ್ಲಿ ನಾವು ನೋಡ್ತಾ ಬರ್ತೀವಿ. ಸೊ ದಿಸ್ ಈಸ್ ದ ಮೇಜರ್ ಏರಿಯಾ ವೇರ್ ದೇ ಆರ್ ಅಟ್ರಾಕ್ಟಿಂಗ್ ದಿ ಮೇನ್ ದ FDI ಇನ್ ಇಂಡಿಯಾ. ಓಕೆ, ದೆನ್ ಇಲ್ಲಿ 2023, 24, 25 ಅಲ್ಲಿ ನೀವು ನೋಡ್ತಾ ಬಂದರೆ ಡೇಟಾನ ಆಲ್ಮೋಸ್ಟ್ ಯಾವ ಸೆಕ್ಟರ್ಸ್ಗಳಲ್ಲಿ ನಾವು ಜಾಸ್ತಿನ ಇನ್ವೆಸ್ಟ್ಮೆಂಟ್ ನೋಡ್ತಿರುವಂಥದ್ದು? ಸರ್ವಿಸ್, ಕಂಪ್ಯೂಟರ್ ಆ್ಯಂಡ್ ಸಾಫ್ಟ್ವೇರ್ ಆ್ಯಂಡ್ ಆರ್ಡರ್. ಆಲ್ 3 ವರ್ಷದಲ್ಲೂ ಕೂಡ ನಾವು ಇದನ್ನೇ ನೋಡ್ತಾ ಇರುವಂಥದ್ದು. ಓಕೆ, ದೆನ್ ಇನ್ವೆಸ್ಟರ್ ಕಂಟ್ರೀಸ್ಗಳಲ್ಲಿ ಬಂದಾಗ ಟಾಪ್ ಇನ್ವೆಸ್ಟರ್ಸ್ ಈ ವರ್ಷದ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರಪ್ಪ ಅಂದರೆ ಇಂಡಿಯಾದಲ್ಲಿ ಜಾಸ್ತಿ FDI ಇನ್ಫ್ಲೋ ಯಾರಿಂದ ಬರ್ತಿದೆ? ಒಂದು ಸಿಂಗಾಪುರಿಂದ 30%, ದೆನ್ ಮರಿಷಿಯಸ್ ಇಂದ 17%, USA ಇಂದ 11%. ಓಕೆ, ಸೊ USA ನಮಗೇನು ಅಷ್ಟು FDI ಇನ್ಫ್ಲೋ ಆಗ್ತಿಲ್ಲ, ಬಟ್ ಇಟ್ ಈಸ್ ಒನ್ ಆಫ್ ದಿ ಮೇಜರ್ ಕಾಂಟ್ರಿಬ್ಯೂಟರ್. ಫಸ್ಟ್ ಇಲ್ಲಿಂದ ಸಿಂಗಾಪುರ್, ಸೆಕೆಂಡ್ ಇಲ್ಲಿಂದ ಮರಿಷಿಯಸ್ ಆ್ಯಂಡ್ ಥರ್ಡ್ ಇಲ್ಲಿಂದ USA, ರಿಮೆಂಬರ್ ಇಟ್. ಆ್ಯಂಡ್ ಯಾವ ರಾಜ್ಯಕ್ಕೆ ಜಾಸ್ತಿ FDI ಇನ್ಫ್ಲೋ ಆಗ್ತಿರುವಂಥದ್ದು? ಒಂದು ಮಹಾರಾಷ್ಟ್ರ 39%, ಕರ್ನಾಟಕ 13%, and Delhi 12%. And so this data I took from budget. Okay, economic survey. And ಇವಾಗಿನ ಡೇಟಾ ಪ್ರಕಾರ ಈಕ್ವಿಟಿ ಶೇರಿಂಗ್ ಅಲ್ಲಿ ಬಂದಾಗ ಕರ್ನಾಟಕದಲ್ಲಿ ಜಾಸ್ತಿ FDI ಇನ್ಫ್ಲೋನ ನಾವು ನೋಡ್ತಾ ಇದೀವಿ ಕಂಪೇರ್ಡ್ ಟು ದ ಮಹಾರಾಷ್ಟ್ರ. ಅದನ್ನು ಕೂಡ ಅಪ್ಡೇಟ್ ನಿಮಗೆ ಇರಬೇಕು. ಓಕೆ, ಸೊ ರಿಮೆಂಬರ್ ದಟ್ ಒನ್ ಆಲ್ಸೋ. ಸೊ ಫ್ರಮ್ ದಿಸ್ ಆಲ್ ದಿಸ್ ವಾಟ್ ವಿ ಆರ್ ಸೀಯಿಂಗ್ ದಟ್ ನೋಡಿ ಫಿನಾನ್ಷಿಯಲ್ 23 ಅಲ್ಲಿ $70.9 billion ಇತ್ತು, ಆ್ಯಂಡ್ 24 ಅಲ್ಲಿ ಬಂದಾಗ $71.28 billion. ದೆನ್ ಸೊ ಫಿನಾನ್ಷಿಯಲ್ ಇಯರ್ 24-25 ಅಲ್ಲಿ ಬಂದಾಗ $81.04 billion. ಹಾಗಿದ್ರೆ FDI ಇನ್ಫ್ಲೋ ಜಾಸ್ತಿ ಆಗಿದೆಯಾ? ಆಗಿದೆ. ದೆನ್ ಸ್ಟೇಟ್ಗಳು ಯಾವ್ಯಾವುದು ಕಾಂಟ್ರಿಬ್ಯೂಷನ್ ಮಾಡ್ತಿದೆ? ದೆನ್ ಯಾವ ಸ್ಟೇಟಿಗೆ ಜಾಸ್ತಿ ಬಂದು ಸೇರ್ತಾ ಇದೆ ದುಡ್ಡು? ಓಕೆ, ಸೊ ದಿಸ್ ಮಚ್ ಆ್ಯಂಡ್ ದ ಸೆಕ್ಟರ್ ಯು ಶುಡ್ ನೋ ಇಟ್. ದೆನ್ ಇಲ್ಲಿ ಏನು ಆಗಿದ್ರೆ ವಾಟ್ ಆರ್ ಆಲ್ ದಿ ಅಡ್ವಾಂಟೇಜ್ ಆಫ್ ದಿ FDI ಇನ್ಫ್ಲೋ ಇನ್ ಇಂಡಿಯಾ? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ಇಂಡಿಯಾಕ್ಕೆ ಏನೇನೆಲ್ಲ ಅಡ್ವಾಂಟೇಜ್ ಆಗುತ್ತೆ? ಓಕೆ, ದೆನ್ ಮೇನ್ ಆಗಿ ಎಲ್ಲರೂ ಕೂಡ ಫಾರಿನರ್ಸ್ಗಳು ಬಂದು ನಮ್ಮ ದೇಶದಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ? ಒಂದು, ದೇ ವಿಲ್ ಗೆಟ್ ಅ ಹ್ಯೂಜ್ ಪ್ರಾಫಿಟ್ ಫ್ರಮ್ ಅವರ್ ಇಂಡಿಯನ್ ಸಿಸ್ಟಮ್, ಯಾವಾಗ ಅವರು ದುಡ್ಡನ್ನ ವಾಪಸ್ ತಗೋಬೇಕಾದ್ರೆ. ದೆನ್ ಇಲ್ಲಿ ನಾವು ಎರಡು ಥರ ನೋಡ್ತೀವಿ, ಒಂದು FDI, ಅನದರ್ ಒನ್ ಇಸ್ ದ FII. FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಅನದರ್ ಒನ್ ಇಸ್ ದ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತ ನೋಡ್ತೀವಿ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಗಳೆಲ್ಲ ನಾವು ಏನಂತ ಕರಿತೀವಪ್ಪ ಅಂತಂದರೆ ಅದನ್ನು ಬಂದಾಗ ಹಾಟ್ ಮನಿ ಅಂತ ಕರಿತೀವಿ. ಇಟ್ ಈಸ್ ಲೈಕ್ ದೇ ವಿಲ್ ಪುಟ್ ಅ ಮನಿ
ಇವತ್ತು ಪ್ರಾಫಿಟ್ ಇತ್ತ ಇಂಡಿಯಾದಲ್ಲಿ ಇರ್ತಾರೆ, ನಾಳೆ ಇಲ್ಲಿ ಮಾಡ್ತಾರಪ್ಪ ಅಂದ್ರೆ ದುಡ್ಡು ತಗೊಂಡು ಬೇರೆ ಕಂಟ್ರಿಲಿ ಎಲ್ಲಿ ಪ್ರಾಫಿಟ್ ಇರುತ್ತೋ ಆ ಕಡೆಗೆ ಹೋಗ್ತಾ ಇರ್ತಾರೆ. ಸೊ ದುಡ್ಡು ಒಂದ್ ಕಡೆ ನಿಲ್ಲಲ್ಲ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಏನಾಗ್ತಿರುತ್ತೆ, ಜಂಪ್ ಆಗ್ತಿರುತ್ತೆ. ಸೊ FII ಬಂದಾಗ ಮೇನ್ ಆಗಿ ಅವ್ರು ಏನ್ ಮಾಡಲ್ಲ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ನಾವೇನಾದ್ರೂ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ, ಲೆಟ್ಸ್ ಟೇಕ್ ದ ಎಕ್ಸಾಂಪಲ್ ಆಫ್ ವಿ ಹ್ಯಾವ್ ಟು ಬಿಲ್ಡ್ ಒನ್ ಬ್ರಿಡ್ಜ್. ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ 5 to 6 years. ಅವ್ರು ಅಕಸ್ಮಾತ್ ಒಂದ್ ತಿಂಗಳು ದುಡ್ಡು ಹಾಕಿ ಇನ್ನೊಂದ್ ತಿಂಗಳು ದುಡ್ಡು ವಾಪಸ್ ತಗೊಂಡ್ರೆ ಆ ಪ್ರಾಜೆಕ್ಟ್ ನಾವ್ ಹೆಂಗ್ ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ. ಸೊ ದಟ್ ಈಸ್ ವೈ FII ಏನಿರುತ್ತೋ ಅದ್ರ ನಾವು ಹಾಟ್ ಮನಿ ಇನ್ಫ್ಲೋ ಅಂತ ಕರಿತೀವಿ. ಬಟ್ FDI ಬಂದಾಗ ದೇ ವಿಲ್ ಮೇನ್ಲಿ ಇನ್ವೆಸ್ಟ್ ಇಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಹೊಸ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದ್ರಿಂದ ಎಕನಾಮಿಕ್ ಗ್ರೋತ್ ಆಗುತ್ತೆ. ಯಾವ ತರ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಕಾಂಟ್ರಾಕ್ಟ್ ಕೊಡ್ಬೇಕಾಗುತ್ತೆ. ಕಾಂಟ್ರಾಕ್ಟರ್ಸ್ಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಎಂಪ್ಲಾಯೀಸ್ಗಳನ್ನ ಹೈಯರ್ ಮಾಡ್ತಾರೆ, ಅವ್ರಿಗೆ ಜಾಬ್ ಸಿಗುತ್ತೆ, ಹೌದು ಸಿಗುತ್ತೆ. ದೆನ್ ಲೈಕ್ ವಿ ನೋ ದ ವರ್ಚುಯಸ್ ಸೈಕಲ್ ಆಫ್ ದಿಸ್ ಎಂಪ್ಲಾಯ್ಮೆಂಟ್ ಥಿಂಗ್. ಜಾಬ್ ಕ್ರಿಯೇಷನ್ ಆಗ್ತಾ ದುಡ್ಡು ಜಾಸ್ತಿ ಆಗುತ್ತೆ. ದೆನ್ ಪೀಪಲ್ ವಿಲ್ ಸ್ಪೆಂಡ್ ದ ಮನಿ ಇನ್ ದ ಮಾರ್ಕೆಟ್, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ದೆನ್ ಅವ್ರು ಇಂಡೈರೆಕ್ಟ್ ಆಗಿ ಇನ್ನೊಬ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಕೊಡ್ತಾರೆ, ಅವ್ರಗಳ ಕನ್ಸಪ್ಷನ್ ಕೂಡ ಜಾಸ್ತಿ ಆಗುತ್ತೆ, ಅಗೇನ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ದಿಸ್ ವರ್ಚುಯಸ್ ಸೈಕಲ್ ವಿ ವಿಲ್ ಸಿ. ದೆನ್ ಈಸ್ ದಿಸ್ ಕಾಂಟ್ರಿಬ್ಯೂಟ್ಸ್ ಟು ದ ಎಕನಾಮಿಕ್ ಡೆವಲಪ್ಮೆಂಟ್? ಹೌದು, ಎಕನಾಮಿಕ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ ಇದು ಕಾಂಟ್ರಿಬ್ಯೂಷನ್ ಕೊಡುತ್ತೆ. ಅಂಡ್ ಸೊ ಕೆಲವೊಂದ್ಸರಿ ಈ FDI ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ, ಕಂಪನೀಸ್ಗಳಾಗಿರ್ಬೋದು, ಕಂಟ್ರೀಸ್ಗಳಾಗಿರ್ಬೋದು, ಅದ್ರ ಜೊತೆಗೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಟೆಕ್ನಾಲಜಿ ಟ್ರಾನ್ಸ್ಫರ್ನು ಕೂಡ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಜಪಾನ್, ನೀವು ಬೆಂಗಳೂರು ಮೆಟ್ರೋದಲ್ಲೇ ನೋಡ್ತಾ ಬನ್ನಿ, ಅದರಲ್ಲಿ ಎಷ್ಟೊಂದು ಮೆಟ್ರೋಗಳಲ್ಲಿ ಬಂದಾಗ ಅಲ್ಲಿ ನೀವು ಜಪಾನ್ ಟೆಕ್ನಾಲಜಿ ಯೂಸ್ ಮಾಡೋದನ್ನ ನೋಡ್ತೀರಾ, ಅಥವಾ ಕೊಲಾಬ್ರೇಷನ್ ವಿತ್ ಜಪಾನ್ ಇನ್ಸ್ಟಿಟ್ಯೂಷನ್ ಅನ್ನೋದು ಕೂಡ ನೋಡ್ತೀರಾ. ಸೊ ಅವ್ರು ಏನ್ ಮಾಡ್ತಾರೆ, FDI ಕೊಡೋದ್ರ ಜೊತೆಗೆ, ದುಡ್ಡನ್ನ ಕೊಡೋದ್ರ ಜೊತೆಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ಗೂ ಕೂಡ ನಮಗೆ ಹೆಲ್ಪ್ ಮಾಡ್ತಾರೆ. ನಾವು ಕೂಡ ಇದರಿಂದ ಬೆನಿಫಿಟ್ ಪಡ್ಕೋತೀವ, ಹೌದು. ದೆನ್ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಬೋದು ಇಂಡಿಯಾ, ಎಸ್ ಇಟ್ ಕ್ಯಾನ್ ಡೂ ದಟ್ ಒನ್. ದೆನ್ ಇಟ್ ವಿಲ್ ಅಸೆಸ್ ಟು ಅ ಗ್ಲೋಬಲ್ ಮಾರ್ಕೆಟ್ಸ್. ಓಕೆ, ಆರಾಮಾಗಿ ನಾವು ಏನಾದರೂ ಗ್ಲೋಬಲ್ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಿದ್ವಿ ಅಂತ ಅಂದ್ರೂ ಕೂಡ ಗ್ಲೋಬಲ್ ಮಾರ್ಕೆಟ್ಗೂ ಕೂಡ ಅಸೆಸಿಬಿಲಿಟಿ ಸಿಗುತ್ತೆ. ಅಥವಾ ಇಲ್ಲಿ ಯಾವ್ದಾದ್ರು ಒಂದು ಪ್ರೊಡಕ್ಷನ್ ಸೆಕ್ಟರ್ಗೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ FDI ಇನ್ಫ್ಲೋ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಪ್ರೊಡಕ್ಷನ್ ಆಗುವಂಥ ಗೂಡ್ಸ್ ಅಂಡ್ ಕಮೋಡಿಟೀಸ್ಗಳನ್ನ ನಾವು ಆರಾಮಾಗಿ ಬೇರೆ ದೇಶಕ್ಕೂ ಕೂಡ ಏನು ಮಾಡ್ಬೋದಪ್ಪ ಅಂತಂದ್ರೆ ಎಕ್ಸ್ಪೋರ್ಟ್ ಮಾಡ್ಬೋದು. ನೆಕ್ಸ್ಟ್ ಆಫ್ಟರ್ ದಟ್ ಇಟ್ ವಿಲ್ ಬೂಸ್ಟ್ ದಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಓಕೆ, ದೆನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಗಿರ್ಬೋದು, ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗಿರ್ಬೋದು, ಇದೆಲ್ಲಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತಾ? ಹೌದು, ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಆಫ್ಟರ್ ದಟ್ ಇಟ್ ವಿಲ್ ಸ್ಟ್ರೆಂಥನ್ ದಿ ಫಿನಾನ್ಷಿಯಲ್ ಸೆಕ್ಟರ್. ಸೊ ದಟ್ ಈಸ್ ವಾಟ್ ಐ ಸೆಡ್. ದೆನ್ ಅ ರಿಡಕ್ಷನ್ ಇನ್ ದಿ ಫಿಸ್ಕಲ್ ಡೆಫಿಸಿಟ್. ಎಸ್, ಫಿಸ್ಕಲ್ ಡೆಫಿಸಿಟ್ ಕೂಡ ಕಡಿಮೆ ಆಗುತ್ತೆ. ಓಕೆ, ಸೊ ಇನಿಷಿಯಲ್ ಸ್ಟೇಜ್ ಎಸ್ ಫಿಸಿಕಲ್ ಡೆಫಿಸಿಟ್ ಇಸ್ ಹೈ, ಬಟ್ ಒನ್ಸ್ ದ ಇನ್ಫ್ರಾಸ್ಟ್ರಕ್ಚರ್ ಇಸ್ ಡೆವಲಪ್ಡ್, ಅದರಿಂದ ಗವರ್ಮೆಂಟ್ಗೆ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆದರೆ ದೆನ್ ಏನಾಗುತ್ತಪ್ಪ ಅಂದರೆ ಫಿಸಿಕಲ್ ಡೆಫಿಸಿಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಇಟ್ ವಿಲ್ ಆಲ್ಸೋ ಎನ್ಕರೇಜ್ ದಿ ಎಂಟರ್ಪ್ರಿನರ್ಶಿಪ್. ದೆನ್ ಸ್ಟಾರ್ಟ್ಅಪ್ಸ್ಗಳನ್ನು ಕೂಡ ಎನ್ಕರೇಜ್ ಮಾಡುತ್ತೆ. ಇಂಪ್ರೂವ್ಮೆಂಟ್ ಇನ್ ದ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ಗಳಾಗಿರ್ಬೋದು ಆ್ಯಂಡ್ ರೀಜನಲ್ ಡೆವಲಪ್ಮೆಂಟ್. ಓಕೆ, ಸೊ ದ ಸ್ಟೇಟ್ಸ್ ಲೈಕ್ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ್, ವೆಸ್ಟ್ ಬೆಂಗಾಲ್, ಇದೆಲ್ಲವೂ ಕೂಡ ದೇ ವಿಲ್ ಅಟ್ರಾಕ್ಟ್. ದೆನ್ ಈವನ್ ದ UP ದೇ ವಿಲ್ ಅಟ್ರಾಕ್ಟ್ ಮೋರ್ FDI ಇನ್ಫ್ಲೋ. ದೆನ್ ಈ ರೀಜನ್ಸ್ಗಳು ಡೆವಲಪ್ಮೆಂಟ್ ಆಗ್ತಾ ಬರುತ್ತಾ ಹೈಯೆಸ್ಟ್ ಆಗಿ? ಎಸ್, ಆಗ್ತಾ ಬರ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ವಿ ಆರ್ ಸೀಯಿಂಗ್ ದ ಚೇಂಜಸ್ ಇನ್ ದೀಸ್ ಸ್ಟೇಟ್ಸ್. ಓಕೆ, ಆಲ್ ದೀಸ್ ಥಿಂಗ್ಸ್ ಆರ್ ದಿ ಅಡ್ವಾಂಟೇಜ್ ಆಫ್ ದಿ FDI ಇನ್ಫ್ಲೋ. ದೆನ್ ಓನ್ಲಿ ಒನ್ FDI ಡಿಸ್ಅಡ್ವಾಂಟೇಜ್ ನಾವು ಏನು ತೋರಿಸ್ಬೋದಪ್ಪ ಅಂತಂದ್ರೆ, ಜಾಸ್ತಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಯಿತು ಅಂತ ಹೇಳಿದ್ರೆ ಜಾಸ್ತಿ ಓನರ್ಶಿಪ್ನ ನಾವು ಯಾರು ಕೊಡಬೇಕಾಗುತ್ತೆ? ಫಾರಿನರ್ಸ್ ಕೊಡಬೇಕಾಗತ್ತೆ. ನಾನು ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗತ್ತೆ. ಸೊ ದ್ಯಾಟ್ಸ್ ದ ಓನ್ಲಿ ಡಿಸ್ಅಡ್ವಾಂಟೇಜ್ ವಿ ಆರ್ ಸೀಯಿಂಗ್ ದಟ್. ದೆನ್ ಅಕಸ್ಮಾತ್ ಅವ್ರೇನು ಸಡನ್ ಆಗಿ ದುಡ್ಡನ್ನ ತಗೋಬಿಟ್ರು ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಎಕಾನಮಿಲಿ ಡಿಸಾಸ್ಟರ್ ಆಗುವಂಥ ಚಾನ್ಸಸ್ ಕೂಡ ಹೈ ಇರುತ್ತೆ. ಅದಕ್ಕೋಸ್ಕರ ಇಂಡಿಯಾಸ್ ಅಗ್ರಿಮೆಂಟಲ್ಲಿ ಬಂದಾಗ ಎಲ್ಲನೂ ಕೂಡ ಲಾಂಗ್ ಟರ್ಮ್ FDI ಇನ್ಫ್ಲೋಗೆ ಇಂಡಿಯಾ ಅಗ್ರಿಮೆಂಟ್ ಮಾಡುತ್ತೆ ಹೊರತು ಶಾರ್ಟ್ ಟರ್ಮ್ ಅಗ್ರಿಮೆಂಟ್ಗಳಿಗೆ ಏನು ಮಾಡಲ್ಲಪ್ಪ ಅಂದರೆ ಅಗ್ರಿಮೆಂಟ್ಸ್ಗಳನ್ನ ತೊಗೊಳ್ಳೋದಿಲ್ಲ. ಬಟ್ ಈ ಚೇಂಜಸ್ ಇದು ನಾವೇನು ನೋಡ್ತಿದ್ದೀವಿ FDI ಇನ್ಫ್ಲೋದಲ್ಲಿ ಬಂದಾಗ ದೇರ್ ಈಸ್ ಡೈವರ್ಜೆನ್ಸ್ ವಿ ಆರ್ ಸೀಯಿಂಗ್. ದೇರ್ ಆರ್ ಲಿಟಲ್ ಕನ್ಸರ್ನ್ಸ್ ಆರ್ ದೇ. ವಾಟ್ ಆರ್ ಆಲ್ ದ ಕನ್ಸರ್ನ್ಸ್ ಆರ್ ದೇ? ಅದನ್ನು ಇವತ್ತಿನ ಎಡಿಟೋರಿಯಲಲ್ಲಿ ಡಿಸ್ಕಷನ್ ಮಾಡಿರುವಂಥದ್ದು. ಸೊ ದಟ್ ಈಸ್ ವೈ ಯು ಶುಡ್ ನೋ ಇಟ್. ನೋಡಿ, ಇಲ್ಲೇ ನಿಮಗೆ ಕ್ಲಾರಿಟಿ ಸಿಗ್ತಾ ಬೋತ್ ದ ಥಿಂಗ್ಸ್, the static part, what is the advantage and what is happening, what is the real concern. Okay, what you can do, elladu kuda nimge illa answer sikta? Yes, you are getting it. Next, so what we are seeing, one divergence between the inflow and the outflow. ಮುಂಚೆ ಏನಾಗ್ತಿತ್ತಪ್ಪ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಬಂದಾಗ ಲಾಂಗ್ ಟರ್ಮ್ FDI ಇನ್ವೆಸ್ಟ್ಮೆಂಟ್ ಗಳನ್ನ ನಾವು ನೋಡ್ತಾ ಇದ್ವಿ. ಇವಾಗ ಏನಾಗ್ತಿದೆಪ್ಪ ಅಂತಂದ್ರೆ ಇವಾಗ ಇದು ಇಟ್ ವಿಲ್ ಟರ್ನಿಂಗ್ ಇಂಟು ಅ ಶಾರ್ಟ್ ಟರ್ಮ್ FDI ಇನ್ಫ್ಲೋ. ದೆನ್ ಡೊಮ್ಯಾಸ್ಟಿಕ್ ಇನ್ವೆಸ್ಟ್ಮೆಂಟ್. ಓಕೆ, ಡೊಮ್ಯಾಸ್ಟಿಕ್ ಪೀಪಲ್ಗಳು ಯಾರಿರ್ತಾರೋ ಅವರು ಜಾಸ್ತಿ ಮುಂಚೆ ಏನು ಮಾಡ್ತಿದ್ರು? ಇಂಡಿಯನ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತಾ ಇದ್ರು. ಇವಾಗ ಏನು ಮಾಡ್ತಿದಾರಪ್ಪ ಅಂತಂದ್ರೆ ದೇ ಆರ್ ಗೋಯಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ಇಟ್ ಇನ್ ಅ ಫಾರಿನ್ ಕಂಟ್ರೀಸ್. ಹಾಗಿದ್ರೆ ವಾಟ್ ಎವರ್ ದ FDI ಇನ್ಫ್ಲೋ ಈಸ್ ದೇರ್, ಅದು ನಮ್ಮ ಇಂಡಿಯಾದಲ್ಲಿ ರೆಡ್ಯೂಸ್ ಆಗುತ್ತೆ. ಇದರಿಂದ ಆಗುತ್ತೆ. ಇದರಿಂದ ನಾನು ಏನೇನೆಲ್ಲ ಅಡ್ವಾಂಟೇಜ್ಗಳನ್ನ ಡಿಸ್ಕಸ್ ಮಾಡೋದು ಅದ್ಮೇಲೆ ಇಂಪ್ಯಾಕ್ಟ್ ಆಗುತ್ತಾ? ಇಂಪ್ಯಾಕ್ಟ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ವಿ ಆರ್ ಡಿಸ್ಕಸಿಂಗ್. ಓಕೆ, ಸೊ ಸಿ
ನಮಗೆ ಗೊತ್ತಿರೋ ಥರ ಲಾಸ್ಟ್ ಇಯರಲ್ಲಿ ಏನಾಗಿದೆಪ್ಪ ಅಂತಂದರೆ ಆಲ್ಮೋಸ್ಟ್ 17%, 84 ಬಿಲಿಯನ್ ಅಷ್ಟು ಏನಾಗಿದೆಪ್ಪ ಅಂದರೆ FDI ಇನ್ಫ್ಲೋ ಆಗಿದೆ. ಬಟ್ ನಾವೇನು ನೋಡ್ತಿದ್ದೀವಿ ಅಂತ ಬಂದಾಗ ಇಲ್ಲಿ ಶಾರ್ಟ್ ಟರ್ಮ್ ಪ್ರಾಫಿಟ್ ಸೀಕಿಂಗ್ ರಾದರ್ ದೆನ್ ಲಾಂಗ್ ಟರ್ಮ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ನ ನಾವು ಟ್ರೆಂಡಿಂಗ್ನ ನೋಡ್ತಿರುವಂಥದ್ದು. ಆ್ಯಂಡ್ ಆಲ್ಸೋ ವಿ ಆರ್ ಸೀಯಿಂಗ್ ದ FDI ಔಟ್ಫ್ಲೋ ಆಲ್ಮೋಸ್ಟ್ 18.9% ಆಫ್ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಹೋಗ್ತಿದೆಪ್ಪ ಅಂತಂದರೆ ಫಾರಿನಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ನ ಮಾಡ್ತಾ ಇದ್ದಾರೆ. ಶಿಫ್ಟ್ ಟುವರ್ಡ್ಸ್ ದಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಂದಾಗ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಇನ್ವೆಸ್ಟರ್ ಬಿಹೇವಿಯರ್ ಆಗಿರ್ಬೋದು, ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ಗಳನ್ನ ನಾವೇನು ನೋಡ್ತಿದ್ವಿ ಎಸ್ಪೆಷಲಿ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬಂದಾಗ ಅಲ್ಲಿ ಎಫೆಕ್ಟ್ ಆಗ್ತಿದೆ. ಸೊ ದ್ಯಾಟ್ಸ್ ದ ಸೆಕೆಂಡ್ ಥಿಂಗ್ ವಿ ಆರ್ ಸೀಯಿಂಗ್. ಬಟ್ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಟು ಗಿವ್ or put a money in the commerce, software, service, healthcare sectors, etc. But they don't want to invest it in a manufacturing and infrastructure. Okay, so that is also trend we are seeing. Then after that, regulatory and a governance challenge. Nam India nalli bandaga there are still regulatory challenges in the FDI inflow, like India's inconsistency and unpredictable regulatory framework. Okay, ಯಾವಾಗ ಏನು ಚೇಂಜಸ್ ಮಾಡ್ತಾರೋ ಸೊ ದೇ ಡೋಂಟ್ ಗೆಟ್ ಟು ನೋ. ಸಡನ್ ಆಗಿ ಇಂಡಿಯಾದಲ್ಲಿ ಲಾಸ್ಗಳು ಬರುತ್ತೆ, ಸಡನ್ ಆಗಿ ರೂಲ್ಸ್ಗಳು ಬರುತ್ತೆ, ಸಡನ್ ಆಗಿ ಚೇಂಜಸ್ ಆಗುತ್ತೆ. ದೆನ್ ದ ಕಾಂಪ್ಲೆಕ್ಸ್ ಸಿಸ್ಟಮ್ ಆಫ್ ದ ಪಾಲಿಸಿ ಎನ್ವಿರಾನ್ಮೆಂಟ್ ವಿಚ್ ಡಿಸ್ಕರೇಜಸ್ ದಿ ಇನ್ವೆಸ್ಟರ್. ಓಕೆ, ಇಲ್ಲಿ ಒಂದು ಯಾರಾದರೂ FDI ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಳ್ಳೋಣ, ರಿನ್ಯೂವಬಲ್ ಎನರ್ಜಿ ಮಾಡಬೇಕು ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಪಾಸ್ ಫ್ರಮ್ ಮೆನಿ ಡಿಪಾರ್ಟ್ಮೆಂಟ್ಸ್. ಒಬ್ಬರಿಂದ ಪರ್ಮಿಷನ್ ತಗೊಂಡು, ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಎಕನಾಮಿಕ್ ಅಡ್ವೈಸರ್ ಅವ್ರದ್ದು ಪರ್ಮಿಷನ್ ಆಗಿರ್ಬೋದು, ದೆನ್ ರಿನ್ಯೂವಬಲ್ ಎನರ್ಜಿ ಡಿಪಾರ್ಟ್ಮೆಂಟಲ್ಲಿ ಬಂದು ಅವ್ರ ಹತ್ರ ಪರ್ಮಿಷನ್ ತಗೊಂಡು ದೇರ್ ಆರ್ ಮಲ್ಟಿಪಲ್ ಲೇಯರ್ಸ್ ಆರ್ ದೇ. ದೆನ್ ಇಲ್ಲಿ ಎಲ್ಲರ ಹತ್ರ ಪರ್ಮಿಷನ್ ತಗೊಂಡು ಅವರು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಷ್ಟೊಳಗೇನೆ 2-3 ವರ್ಷ ಆಗ್ಬಿಡುತ್ತೆ. ಓಕೆ, ಸೊ ದಟ್ ಈಸ್ ವೈ ದ ಪೀಪಲ್ ಆರ್ ಇನ್ವೆಸ್ಟರ್ ದೇ ವಿಲ್ ಗೆಟ್ ಅ ಡಿಸ್ಕರೇಜ್ in infrastructure and the manufacturing sector. But other sectors ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, they were willing to do that. And capital movement ಗಳನ್ನ ನೋಡ್ತಾ ಬಂದ್ರೆ even though government is attracting the more investment, the investment destination ಗಳನ್ನ ನಾವು ಹೇಳ್ತೀವಪ್ಪ ಅಂದ್ರೆ only to a few states, not to the all the states. all the states ಅಲ್ಲಿ ನಾವೇನು ನೋಡ್ತಾ ಇಲ್ಲ, FDI ಇನ್ಫ್ಲೋನ ನಾವು ನೀಟಾಗಿ ನೋಡ್ತಾ ಇಲ್ಲ. ಅಂಡ್ ಗೌರ್ಮೆಂಟ್ ಪ್ರಿಫರೆನ್ಸ್ ಕೂಡ ಪ್ರಾಜೆಕ್ಟ್ಗಳನ್ನ ಡೆವಲಪ್ಮೆಂಟ್ ಮಾಡುವಂಥದ್ದು ನಾಟ್ ಇನ್ ಆಲ್ ದ ಸ್ಟೇಟ್ಸ್, ಓನ್ಲಿ ಇನ್ ಅ ಪರ್ಟಿಕ್ಯುಲರ್ ಸ್ಟೇಟ್ಸ್. ಕೆಲವೊಂದು ಸ್ಟೇಟ್ಸ್ ಲೈಕ್ ಜಾರ್ಖಂಡ್ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಸ್ಟಿಲ್ ದೇ ಆರ್ ಸಫರಿಂಗ್. ಓಕೆ, ಸೊ ದಿಸ್ ಆರ್ ಆಲ್ ದ ಇಶ್ಯೂಸ್ ಈಸ್ ಹೈಲೈಟಿಂಗ್ ಇನ್ ದಿಸ್ ಎಡಿಟೋರಿಯಲ್. ನಾನು ಇಂಡಿಯಾಸ್ ಔಟ್ಲುಕ್ ಆ್ಯಂಡ್ FDI ಟ್ರೆಂಡ್ಸ್ಗಳನ್ನ ನೋಡ್ತಾ ಬಂದರೆ ನಾವು ಏನು ನೋಡ್ತಿದ್ದೀವಪ್ಪ ಅಂತ ಹೇಳಿದ್ರೆ, ಈವನ್ ಮುಂಚೆನೂ ಕೂಡ USA ವಾಸ್ ದ ಲಾರ್ಜೆಸ್ಟ್ FDI ಇನ್ವೆಸ್ಟರ್. ಇವಾಗ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ? ಸಿಂಗಪೂರ್ ಆ್ಯಂಡ್ ಮರಿಷಿಯಸ್. ಓಕೆ, ಸೊ ದಿಸ್ ಚೇಂಜಸ್ ಆಲ್ಸೋ ವಿ ಆರ್ ಸೀಯಿಂಗ್ ದಟ್. ಆ್ಯಂಡ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಾವೇನು ನೋಡ್ತಿದ್ವಿ, ಮುಂಚೆ ಏನು ನೋಡ್ತೀವಿ ಅದು ಕೂಡ ಕಡಿಮೆ ಆಗಿರೋದ್ರಿಂದ ವಿ ನೀಡ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಎಸ್ಪೆಷಲಿ ಇನ್ ದ ಕೀ ಸೆಕ್ಟರ್ಸ್ ಲೈಕ್ ಮ್ಯಾನುಫ್ಯಾಕ್ಚರಿಂಗ್, ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಅಡ್ವಾನ್ಸ್ ಟೆಕ್ನಾಲಜಿ ಟು ಎನ್ಹಾನ್ಸ್ ದಿ ಎಕನಾಮಿಕ್ ಸ್ಟೆಬಿಲಿಟಿ ಆ್ಯಂಡ್ ಸಸ್ಟೈನಬಲ್ ಗ್ರೋತ್. ವೆನ್ ವಿ ಡೋಂಟ್ ಹ್ಯಾವ್ ಅ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆರ್ ಇನ್ಫ್ರಾಸ್ಟ್ರಕ್ಚರ್ ಆರ್ ದಿ ಅಡ್ವಾನ್ಸ್ಡ್ ಆರ್ ಆಲ್ಟರ್ನೇಟಿವ್ ಟೆಕ್ನಾಲಜಿ, ಸೊ ವಿ ನೋ ದಟ್ ಇದರಿಂದ ಏನೇನೆಲ್ಲ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ಓಕೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಅಂತ ಹೇಳಿದಾಗ ನಮ್ಮ ಪೀಪಲ್ ಡಿಮ್ಯಾಂಡ್ ಏನಿದೆಯೋ ಅದನ್ನು ನಾವು ಕರೆಕ್ಟಾಗಿ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ದೆನ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಹೇಳಿದಾಗ ವಾಟ್ ಎವರ್ ದ ಸ್ಕೀಮ್ಸ್ ವಿ ವಿಲ್ ಡೆವಲಪ್, ಅದರಿಂದ ಫುಲ್ ಫ್ರೂಟ್ ನಮಗೆ ಸಿಗಲ್ಲ. ಆಲ್ಟರ್ನೇಟಿವ್ ಟೆಕ್ನಾಲಜೀಸ್ ಲೈಕ್ ಅ ಸೋಲಾರ್, ವಿಂಡ್ ಅಥವಾ ಅದರ್ ರಿನ್ಯೂವಬಲ್ ಎನರ್ಜೀಸ್ಗಳನ್ನ ನಾವು ಡೆವಲಪ್ ಮಾಡ್ಕೊಳ್ಳಿಲ್ಲ ಅಂತಂದರೆ ವಿ ಕೆನಾಟ್ ಹ್ಯಾವ್ ಅ ಎನರ್ಜಿ ಸೆಕ್ಯೂರಿಟಿ ಇನ್ ಇಂಡಿಯಾ. ಲಾಂಗ್ ಟರ್ಮ್ ಆಗಿ ಇದೇನು ಮಾಡುತ್ತಪ್ಪ ಅಂದರೆ, ಸೊ ಇಟ್ ವಿಲ್ ಅಫೆಕ್ಟ್ಸ್ ಅವರ್ ಎಕನಾಮಿಕ್ ಸ್ಟೆಬಿಲಿಟಿ ಓನ್ಲಿ. So why it is happening, why the people are investing it in a very short term and not in a long term anta bandaga, whatever the complicated system, whatever the policy we are seeing in our India, that is the reason. So government ಏನು ಮಾಡಬೇಕಪ್ಪ ಅಂದರೆ ಅದಕ್ಕೆ ಮೆಜರ್ಸ್ಗಳನ್ನ ತಗೊಂಡು, ಸೊ ಇಟ್ ಹ್ಯಾಸ್ ಟು ಎನ್ಕರೇಜ್ ದಿ ಎನ್ಹಾನ್ಸ್ FDI ಇನ್ಫ್ಲೋ. ಇದಕ್ಕೋಸ್ಕರ ಏನೇನೆಲ್ಲ ಮಾಡಬೇಕು ಗೌರ್ಮೆಂಟ್? ಫಸ್ಟ್ ಇಟ್ ಹ್ಯಾಸ್ ಟು ಕ್ರಿಯೇಟ್ ದಿ ಸ್ಟೇಬಲ್ ಎನ್ವಿರಾನ್ಮೆಂಟ್ ಫಾರ್ ದಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮೋರ್ ಅಟ್ರಾಕ್ಟಿವ್ ಪಾಲಿಸೀಸ್ಗಳನ್ನ ಮಾಡಬೇಕು. ನೆಕ್ಸ್ಟ್ ಆಫ್ಟರ್ ದಟ್ ಇನ್ವೆಸ್ಟಿಂಗ್ ಇನ್ ಅ ಇನ್ಫ್ರಾಸ್ಟ್ರಕ್ಚರ್. Government has to improve the infrastructure, ease of doing business and investment climate to ensure the long-term investment which are retained in the country. Next, focusing on the key sectors like whatever the strategic push ಇದೆಯೋ ಅದನ್ನು ಬೇಗ ಡೆವಲಪ್ಮೆಂಟ್ ಮಾಡ್ತಾ it has to improve the high value manufacturing, advanced technology and infrastructure development in India, so that ಜನಗಳು ಏನು ಮಾಡ್ತಾರಪ್ಪ ಅಂದರೆ, ಬೇರೆಯವ್ರು ಏನು ಮಾಡ್ತಾರಪ್ಪ ಅಂದರೆ ಇಂಡಿಯಾದಲ್ಲಿ ಬಂದು ಆರಾಮಾಗಿ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆ, ಸೊ ದಟ್ಸ್ ದ ಥಿಂಗ್, ದಟ್ಸ್ ದ ವೇ measures you can write it in your examination. Based on this, so there are one preliminary question is there and the mains question is there. Try to answer to this question, prelims question, and ನಮಗೆ ಕಮೆಂಟ್ ಮಾಡಿ ಹೇಳಿ ಆನ್ಸರ್ನ.
See this, as per the FDI trends, which of the following statement are correct? ಈ ತರ ಕ್ವಶನ್ಸ್ಗಳು ಬಂದಿದೆ. ಇದ್ರ ಬೇಸಿಸ್ ಮೇಲೆ ಈ ಕ್ವಶನ್ ಫ್ರೇಮ್ ಮಾಡಿರುವಂಥದ್ದು. ಟ್ರೈ ಟು ಆನ್ಸರ್ ಟು ದಿಸ್ ಕ್ವಶನ್. ಈ ಕ್ವಶನ್ಗೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಬರುವಂಥ ಕ್ವಶನ್ಸ್ಗಳು ಕೂಡ ನೀವು ಆನ್ಸರ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಅರ್ಥ. ಓಕೆ, ಸೊ this the FDI inflow to India reached 5 years low in financial year 2023. Okay, 2023 ಅಲ್ಲಿ. ನೆಕ್ಸ್ಟ್, ಕಂಪ್ಯೂಟರ್ ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್ ಇಸ್ ಒನ್ ಆಫ್ ದಿ ಟಾಪ್ ಸೆಕ್ಟರ್ ಅಟ್ರಾಕ್ಟಿಂಗ್ FDI. ಹೌದಾ? The United States is the top investor in the financial year 2025. ಓಕೆ, ಸೊ ನೋಡಿ ಇಲ್ಲಿ ನೀವು ಏನು ಮಾಡ್ಬೋದು, 3 is the wrong one. Then 3ನ ಎಲಿಮಿನೇಟ್ ಮಾಡಿದ್ರೆ ಅಂದರೆ ನಿಮ್ಗೆ 2 ಆಪ್ಷನ್ ಉಳ್ಕೊಳ್ಳುತ್ತೆ, 2 only and 1 and 2 only. You have to check only one fact here, that the FDI inflow to India reached 5 years low in the 2023. So if you remember 2021 and 2022 ಅಲ್ಲಿ ಪ್ಯಾಂಡಮಿಕ್ ಸಿಚುವೇಶನ್ ಇತ್ತು ಅಂತ ಹೇಳಿದ್ರೆ ಈ ಸ್ಟೇಟ್ಮೆಂಟ್ ಕೂಡ ನೀವೇನು ಮಾಡ್ತೀರಾ, ಕರೆಕ್ಟ್ ಮಾಡ್ತೀರಾ. ಸೊ ಏನು ಆನ್ಸರ್ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಇದರ ಆಪ್ಷನ್ ಏನಾ ಅಥವಾ ಆಪ್ಷನ್ ಬಿನಾ ಅಂತ ಹೇಳಿ. ದೆನ್ ಮೇನ್ಸ್ ಕ್ವಶನ್ ಬಂದರೆ ಯಾವ ಥರ ಬರ್ಬೋದು ನಿಮಗೆ, ಡಿಸ್ಕಸ್ ಹೌ ಇಂಡಿಯಾಸ್ ಪಾಲಿಸಿ ರಿಫಾರ್ಮ್ಸ್ ಆ್ಯಂಡ್ ಎಕನಾಮಿಕ್ ಇನಿಷಿಯೇಟಿವ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ಸಿಗ್ನಿಫಿಕೆಂಟ್ ರೈಸ್ ಇನ್ FDI ಇನ್ಫ್ಲೋಸ್ ಇನ್ ಫಿನಾನ್ಷಿಯಲ್ ಇಯರ್ 24-25. Then what is the lesson can be drawn for the future economic planning? What is the lesson? So because of this short term investment and not a long term investment ಏನೆಲ್ಲ ಎಫೆಕ್ಟ್ ಆಗುತ್ತೆ, ಇದರಿಂದ ನೀವು ಏನು ಮಾಡಬೇಕು, ಗೌರ್ಮೆಂಟ್ ಏನು ಮಾಡಬೇಕು ಅನ್ನೋದನ್ನ ಬರೆದ್ರೆ ಸಾಕು. ಓಕೆ, ಎರಡು ಕೂಡ ರೆಡಿನಾ? ಎಸ್, ಯು ಆರ್ ರೆಡಿ ಟು ಆನ್ಸರ್ ಇಟ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಅಂಡ್ ಇಂಪಾರ್ಟೆಂಟ್ 2 ಆರ್ಟಿಕಲ್ಸ್ ದಟ್ ಈಸ್ ರಿಲೇಟೆಡ್ ಟು ಪ್ರಿಲಿಮ್ಸ್ ಕ್ವಶನ್ಗೆ ನಿಮಗೆ ಈಸಿಯಾಗಿ ಬರುವಂಥ ಕ್ವಶನ್ಸ್ಗಳು. ಒಂದು ಫಸ್ಟ್ ಒನ್, Anuparna Roy wins the Best Director Award at the Venice Festival. ಓಕೆ, ವಿನೆನ್ಸ್ ಇಟಲಿಯಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಒಂದು ಫಿಲ್ಮ್ ಫೇರ್ ಫೆಸ್ಟಿವಲ್ ಆಗ್ತದೆ. ಇಟ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೇರ್ ಫೆಸ್ಟಿವಲ್ ಅಂತಾನೆ ನಾವು ಕರಿತೀವಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಫಾರ್ ಇಂಡಿಯಾ ನಮಗೆ ಅವಾರ್ಡ್ ಬಂದಿರುವಂಥದ್ದು. ಅದು ಯಾರಿಗೆ ಬಂದಿದೆ? ಅನ್ನಪೂರ್ಣ ರಾಯ್ ಅವರಿಗೆ ಬಂದಿರುವಂಥದ್ದು. ಸೊ ಶಿ ಈಸ್ ದ ಒನ್. ದೆನ್ ಇವರಿಗೆ ಏನಕ್ಕೆ ಬಂದಿದೆಪ್ಪ ಅಂತಂದ್ರೆ, ಲೈಕ್ ಶಿ ಗಾಟ್ ಅವಾರ್ಡ್ ದ ಬೆಸ್ಟ್ ಡೈರೆಕ್ಟರ್ in the horizontal sessions in the Venice Film Festival 2025. Then ಏನಕ್ಕೆ ಬಂದಿರುವಂಥದ್ದು, ಯಾವ ಮೂವಿಗೆ ಬಂದಿರುವಂಥದ್ದು, ಇವರು ಯಾವ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಅಂತ ಬಂದರೆ, ದಟ್ ಈಸ್ ಸಾಂಗ್ಸ್ ಆಫ್ ಫಾರ್ಗಟನ್ ಟ್ರೀಸ್. ಓಕೆ, ದ ಸಾಂಗ್ಸ್ ಆಫ್ ಫಾರ್ಗಟನ್ ಟ್ರೀಸ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅ ನೈಸ್ ಫಿಲಮ್. ಸೊ ದಿಸ್ ಮೇನ್ಲಿ ಇಟ್ ವಿಲ್ ಸ್ಪೀಕ್ಸ್ ಅಬೌಟ್ ದ ಲೈಫ್ಸ್ ಆಫ್ 2 migrant women in the ಮುಂಬೈ. ಓಕೆ, ಒಂದು ನಾರ್ಮಲ್ ಆಗಿ ಕೆಲಸ ಮಾಡುವಂಥವ್ರು, ಲೈಕ್ ಹೌಸ್ ಡೊಮ್ಯಾಸ್ಟಿಕ್ ವರ್ಕ್ಸ್ಗಳನ್ನ ಹೋಗಿ ಮನೆಯಲ್ಲಿ ಕೆಲಸ ಮಾಡುವಂಥವ್ಳು. ಇನ್ನೊಬ್ಳು ಶಿ ಈಸ್ ವರ್ಕಿಂಗ್ ಇನ್ IT ಸೆಕ್ಟರ್. ಇವರಿಬ್ರು ಡಿಫ್ರೆಂಟ್ ಲೈಫ್, ಒಂದೇ ಫ್ಲ್ಯಾಟಲ್ಲಿ ಇರ್ತಾರೆ ಅವರು, ಯಾವ ಥರ ಅವರ ಲೈಫ್ ಇರುತ್ತೆ ಅನ್ನೋದನ್ನ ತೋರಿಸಿರುವಂಥದ್ದು. ಸೊ ದಟ್ ಈಸ್ ವೈ ಸೊ ಈ ಫಿಲಮ್ಗೆ ಏನು ಬಂದಿದೆಪ್ಪ ಅಂದರೆ ಅವಾರ್ಡ್ ಬಂದಿರುವಂಥದ್ದು. ಬಿಕಾಸ್ ದ ಮೇನ್ ಮೆಸೇಜ್ ಆಫ್ ದಿಸ್ ಫಿಲಮ್ ಇಸ್ ದಟ್ ಟ್ರಿಬ್ಯೂಟ್ ಟು ಅ ಮಾರ್ಜಿನಲೈಸ್ಡ್ ವುಮೆನ್, ಅಡ್ವೊಕೇಸಿ ಫಾರ್ ದ ಪೀಸ್ ಇನ್ ದಿ ಪ್ಯಾಲೆಸ್ಟೈನ್. ಸೊ ದಟ್ ಈಸ್ ವೈ ಅವಾರ್ಡ್ ಬಂದಿದೆ ಅವ್ರಿಗೆ. ಓಕೆ, ಸೊ ರಿಮೆಂಬರ್ ದಿಸ್, ದ ಅನುಪರ್ಣಾ ರಾಯ್ ಬೆಸ್ಟ್ ಡೈರೆಕ್ಟರ್ ಇನ್ ದ ವಿನಾನ್ಸ್ ಫಿಲಮ್ ಫೆಸ್ಟಿವಲ್. ಯಾವ ಫಿಲಮ್? ಸಾಂಗ್ಸ್ ಆಫ್ ದಿ ಫಾರ್ಗಟನ್ ಟ್ರೀಸ್ ಅಂತ ಬಂದಾಗ. ಆ್ಯಂಡ್ ಶಿ ಈಸ್ ದ ಫಸ್ಟ್ ಎವರ್ ಇಂಡಿಯನ್ ಟು ವಿನ್ ದಿಸ್ ಅವಾರ್ಡ್. ಸೊ ದಟ್ ಈಸ್ ವೈ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಆ್ಯಂಡ್ ಸೆಕೆಂಡ್ ಒನ್ ಎಲ್ಲರೂ ಕೂಡ ಗೊತ್ತು, ಇಂಡಿಯಾ ಏಷ್ಯನ್ ಕಪ್, ಹಾಕಿ ಏಷ್ಯನ್ ಕಪ್ನ ವಿನ್ನರ್ ಆಗಿರುವಂಥದ್ದು. ಆ್ಯಂಡ್ ಇಟ್ ಈಸ್ ಎಂಟರ್ ಟು ಅ ವರ್ಲ್ಡ್ ಕಪ್ ಸ್ಪಾಟ್ ಆಲ್ಸೋ. ದಟ್ ಈಸ್ ವೈ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಫ್ಟರ್ 8 years 2017 ನಮಗೆ ಲಾಸ್ಟ್ ಇಯರ್ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ಕಪ್ ಬಂದಿರುವಂಥದ್ದು, ಗೋಲ್ಡ್ ಮೆಡಲ್ ಬಂದಿರುವಂಥದ್ದು. ಆ್ಯಂಡ್ ಈ ಸರಿಗೆ ಏನು ಬಂದಿದಪ್ಪ ಅಂತಂದ್ರೆ ಪುನಃ ನಮಗೆ ಕಪ್ ಬಂದಿರುವಂಥದ್ದು. ಆ್ಯಂಡ್ ಲಾಸ್ಟ್ ಫೈನಲ್ ಮ್ಯಾಚ್ ಯಾರ ಜೊತೆ ಆಡಿದ್ರು? ಸೌತ್ ಕೊರಿಯಾ ಜೊತೆ ಆಡಿದ್ರು. ಆ್ಯಂಡ್ ಇಲ್ಲಿ 4-1 ಏನಾಗಿದೆಪ್ಪ ಅಂದರೆ ಇಂಡಿಯಾ ವಿನ್ ಆಗಿದೆ. ದೆನ್ ಈ ಮ್ಯಾಚ್ ಓಕೆ, ಸೊ ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ ಎಲ್ಲಿ ನಡೀತಪ್ಪ ಅಂದರೆ ಬಿಹಾರಲ್ಲಿ ರಾಜ್ಗಿರಲ್ಲಿ ನಡೆದಿರುವಂಥದ್ದು. ಆ್ಯಂಡ್ 2026 ಆಗುವಂಥ ವರ್ಲ್ಡ್ ಕಪ್ಗೂ ಕೂಡ ನಮ್ಮ ಇಂಡಿಯನ್ ಟೀಮ್ಸ್ ಏನಾಗಿದೆಪ್ಪ ಅಂದರೆ ಸೆಲೆಕ್ಟ್ ಆಗಿದ್ದಾರೆ. ಆ್ಯಂಡ್ ಟೋಟಲ್ ಆಗಿ ನಾವು ನೋಡೋದಂದ್ರೆ ಏಷ್ಯನ್ ಕಪ್ಪಲ್ಲಿ ಬಂದಾಗ ದಿಸ್ ಈಸ್ ದ 4th time ಇಂಡಿಯಾ ಓನ್ ದಿ ಟೈಟಲ್. ಓಕೆ, ಸೊ ರಿಮೆಂಬರ್ ದಟ್ ಒನ್ ಆಲ್ಸೋ. ಆ್ಯಂಡ್ ಈ ಸರಿ ಹಾಕಿ ಟೀಮ್ನ ಯಾರು ಕ್ಯಾಪ್ಟನ್ ಅಂತ ಬಂದಾಗ ದಟ್ ಈಸ್ ಹರ್ಮನ್ ಪ್ರೀತ್ ಸಿಂಗ್ ಈಸ್ ದ ಕ್ಯಾಪ್ಟನ್. ದೆನ್ ಅದ್ರ ಜೊತೆಗೆ ಇಂಡಿವಿಜುವಲ್ ಅವಾರ್ಡ್ಸ್ಗಳು ಕೂಡ ಬಂದಿದೆ. ಯಾರ್ಯಾರಿಗೆ ಬಂದಿದೆ ಇಂಡಿವಿಜುವಲ್ ಅವಾರ್ಡ್ಸ್, ಇದನ್ನು ಕೂಡ ನಿಮ್ಮ ಎಕ್ಸಾಮಲ್ಲಿ ಕೇಳ್ಬೋದು. ರಿಮೆಂಬರ್ ದಿಸ್ ಒನ್ ಆಲ್ಸೋ. ಫಸ್ಟ್ ಒನ್, ದ ಹೀರೋ ಆಫ್ ದಿ ಟೂರ್ನಮೆಂಟ್ ಯಾರಪ್ಪ ಅಂದರೆ ದಟ್ ಈಸ್ ಅಭಿಷೇಕ್ ಲೈಕ್ ಈಸ್ ಫ್ರಮ್ ಇಂಡಿಯಾ. ದೆನ್ ಬೆಸ್ಟ್ ಗೋಲ್ ಕೀಪರ್ ಯಾರಪ್ಪ ಅಂದರೆ ಜಿಮ್ ಜೈನ್, ದ ಈಸ್ ಫ್ರಮ್ ಕೊರಿಯಾ. ದೆನ್ ರೈಸಿಂಗ್ ಸ್ಟಾರ್ ಯಾರಪ್ಪ ಅಂದರೆ ಜೆಫ್ನಸ್ ಆಂಡಿ ವಿಲ್ಫಿನ್, ಈಸ್ ಫ್ರಮ್ ಮಲೇಷಿಯಾ. ದೆನ್ ಟಾಪ್ ಸ್ಕೋರರ್ ಯಾರಪ್ಪ ಅಂದರೆ ಅನೋರ್ ಅಕಿಮುಲ್ಲಾ, ಈಸ್ ಆಲ್ಸೋ ಫ್ರಮ್
ಮಲೇಷಿಯಾ, ನಾಟ್ ಇಂಡಿಯನ್. ದೆನ್ ಪ್ರಾಮಿಸಿಂಗ್ ಗೋಲ್ ಕೀಪರ್ ಯಾರಪ್ಪ ಅಂತಂದ್ರೆ ವಾಂಗ್ ಚ್ಯೂ ಚೀನಾ. ಇಂಡಿವಿಜುವಲ್ ಮೆಡಲ್ ಅಲ್ಲಿ ನಮ್ಮ ಇಂಡಿಯಾದವರಿಗೆ ಒಂದೇ ಒಂದು ಬಂದಿರೋದು, ದಟ್ ಈಸ್ ಹೀರೋ ಆಫ್ ದಿ ಟೂರ್ನಮೆಂಟ್, ದಟ್ ಈಸ್ ಅಭಿಷೇಕ್ ಫ್ರಮ್ ಇಂಡಿಯಾ. ಬಟ್ ದ ಕ್ಯಾಪ್ಟನ್ ಯಾರು? ದ ಹರ್ಮನ್ಪ್ರೀತ್ ಸಿಂಗ್. ದಿಸ್ ಇಸ್ ದ 4th ಟೈಮ್ ಏಷ್ಯನ್ ಕಪ್ ಹಾಕಿಯಲ್ಲಿ ಬಂದಾಗ ಇಂಡಿಯಾಗೆ 4th ಟೈಮ್ ಸಿಕ್ಕಿರುವಂಥದ್ದು. ಆ್ಯಂಡ್ ಯಾರ ಜೊತೆ ನಮ್ಮ ಆಪೋಸಿಷನ್ ಮ್ಯಾಚ್ ಇದ್ದಿದ್ದು? ಸೌತ್ ಕೊರಿಯಾ ಜೊತೆ. ದೆನ್ ಸೊ ಆಫ್ಟರ್ 8 years ನಮಗೆ ಇವಾಗ ಬಂದಿರುವಂಥದ್ದು ಈ ಕಪ್. ದೆನ್ 2026 ವರ್ಲ್ಡ್ ಕಪ್ ಕೂಡ ಇಂಡಿಯಾ ಏನಾಗಿದೆ? ಸೆಲೆಕ್ಟ್ ಆಗಿದೆ. ಸೊ ದ್ಯಾಟ್ಸ್ ಆಲ್. ಸೊ ಯು ಶುಡ್ ನೋ ಇಟ್ ಫ್ರಮ್ ದ ಸ್ಪೋರ್ಟ್ಸ್ ಸೆಕ್ಷನ್ ಫ್ರಮ್ ದಿ ಟುಡೇಸ್ ನ್ಯೂಸ್ ಪೇಪರ್. ಓಕೆ, ಸೊ ಇದಿಷ್ಟು ಆರ್ಟಿಕಲ್ಸ್ಗಳನ್ನ ನೀವು ಹಿಂದೂ ನ್ಯೂಸ್ ಪೇಪರಲ್ಲಿ ಕವರ್ ಮಾಡಬೇಕಾಗಿತ್ತು. ಕವರ್ ಮಾಡಿದರೆ ಎಸ್, ಯು ಡಿಡ್ ಇಟ್ ವೆರಿ ಗುಡ್. ಓಕೆ, ದ್ಯಾಟ್ಸ್ ಆಲ್ ಗೈಸ್. ದೆನ್ ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನಲ್ಲಿ UPSC, KPSC, ದೆನ್ ಮುಂದೆ ಆಗುವಂಥ ನೋಟಿಫಿಕೇಶನ್ಸ್ಗಳು ಲೈಕ್ PSI ಕಾನ್ಸ್ಟೇಬಲ್ಗಳಿಗೆ ಏನು ನೋಟಿಫಿಕೇಶನ್ ಆಗುತ್ತೋ ಅದಕ್ಕೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಎರಡರಲ್ಲೂ ಕೂಡ ಇಂಟ್ರೆಸ್ಟ್ ಇದ್ದೀರಾ? ಇಲ್ಲಿ ಕೆಳಗಡೆ ಕಾಣಿಸಿರುವಂಥ ನಂಬರ್ಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ, ಅಥವಾ ನಮ್ಮ ಆಫ್ಲೈನ್ ಸೆಂಟರ್ ವಿಜಯನಗರಲ್ಲಿದೆ, ಬಂದು ಒಂದ್ಸರಿ ವಿಸಿಟ್ ಮಾಡಿ, ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ, ಡೆಮೋ ಕ್ಲಾಸ್ನ ಅಟೆಂಡ್ ಮಾಡಿ, ಕ್ಲಾಸಸ್ಗಳನ್ನ ತಗೊಳ್ಳಿ, ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ನ ಎನ್ಹಾನ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಕ್ಲಾಸ್ನ ನಾನು ಮುಗಿಸ್ತಾ ಇದ್ದೀನಿ. ಪುನಃ ನಾಳೆ ಹೊಸ ಆರ್ಟಿಕಲ್ ಹಾಗೂ ಎಡಿಟೋರಿಯಲ್ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಕೂಡ ಟೇಕ್ ಕೇರ್, ಬಾಯ್ ಬಾಯ್.